भगवान् वीरो मङ्गलं गौतमो गणी मङ्गलं कुन्दकुन्दारो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोके सौसां। नमः समयसाराय स्वानुभूत्या च कास्वते चित्स्वभावाय भावाय सर्वभावान्तरक्षिणे सर्वभावान्तरक्षिणे। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯಲ್ಲಿ ರಚಿಸಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ 3ನೇ ಕಲಶಿದೆ. ಹೇತು ಸ್ವಭಾವಾನುಭವಾಶ್ರಯಾಣಾಂ ಸದಾಪ್ಯಭೇದಾನ್ನ ಹಿ ಕರ್ಮಭೇದಃ ತದ್ಬಂಧಮಾರ್ಗಾಶ್ರಿತಮೇಕಮಿಷ್ಟಂ ಸ್ವಯಂ ಸಮಸ್ತಂ ಖಲು ಬಂಧಹೇತುಃ. ಕರ್ಮಭೇದ ನ ಹಿ, ಯಾವುದೋ ಕರ್ಮವು ಶುಭ ರೂಪವಿದೆ, ಯಾವುದೋ ಕರ್ಮವು ಅಶುಭ ರೂಪವಿದೆ, ಹೀಗೆ ಭೇದವಂತೂ ಇಲ್ಲ. ಯಾವ ಕಾರಣದಿಂದ? ಹೇತು ಸ್ವಭಾವ ಅನುಭವ ಆಶ್ರಯಾಣ ಸದಾ ಅಪಿ ಅಭೇದಾತ್. ಕರ್ಮಬಂಧದ ಕಾರಣವಾದ ವಿಶುದ್ಧ ಪರಿಣಾಮ ಮತ್ತು ಸಂಕ್ಲೇಶ ಪರಿಣಾಮ, ಅವೆರಡೂ ಪರಿಣಾಮಗಳು ಅಶುದ್ಧ ರೂಪವಿವೆ, ಅಜ್ಞಾನ ರೂಪವಿವೆ. ಅದರಿಂದ ಕಾರಣಭೇದವೂ ಕೂಡ ಇಲ್ಲ. ಸಂಕ್ಲೇಶ ಮತ್ತು ವಿಶುದ್ಧ ಅನ್ನುವಂಥ ಭೇದ ಅಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಎರಡೂ ಪರಿಣಾಮ ಅಶುದ್ಧದವು ಆತ್ಮಜ್ಞಾನದಿಂದ ಹೊರಗಿರುವ ಕಾರಣ ಅಜ್ಞಾನ ರೂಪ ಇದಾವೆ. ಆದ್ದರಿಂದ ಕಾರಣಭೇದವೂ ಕೂಡ ಇಲ್ಲ, ಕಾರಣವು ಒಂದೇ ಇದೆ. ಸ್ವಭಾವ, ಶುಭ ಕರ್ಮ ಮತ್ತು ಅಶುಭ ಕರ್ಮ, ಹೀಗೆ ಎರಡೂ ಕರ್ಮಗಳು ಪುದ್ಗಲ ಪಿಂಡ ರೂಪವಿವೆ. ಆ ಕಾರಣದಿಂದ ಒಂದೇ ಸ್ವಭಾವವಿದೆ, ಸ್ವಭಾವ ಭೇದವಂತೂ ಇಲ್ಲ. ನೋಡ್ರಿ, ಯಾವ ಪರಿಣಾಮದ ಅರ್ಥಾತ್ ಕಾರಣದ ಹೇತುವಿಂದ ಹೇಳಿದ್ರು ಅವೆರಡು ಅಶುದ್ಧ ರೂಪದವು ಅಂತ ಹೇಳಿದರು. ಯಾವ ಸ್ವಭಾವ ಹೇಳ್ತಾ ಇದ್ದಾರೆ ಅವೆರಡು ಪುದ್ಗಲ ರೂಪಿದವು ಅಂತ ಹೇಳ್ತಾ ಇದ್ದಾರೆ. ಶುಭ ಮತ್ತು ಅಶುಭ ಅನ್ನೋ ಭೇದ ಅದರಲ್ಲಿ ಎಲ್ಲಿಂದ ಬರ್ತಿದೆ? ಎರಡೂ ಪುದ್ಗಲನ ಇದಾವೆ, ಬಸ್ ಒಂದು ಪುದ್ಗಲ ಇದ್ದಾವೆ. ಮತ್ತು ಪರಿಣಾಮ ಹೇತು ಏನು ಹೇಳಿದ್ರು ಅವು ಎರಡೂ ಏನದವು? ಎರಡೂ ಅಶುದ್ಧ ಪರಿಣಾಮದವು. ವಿಶುದ್ಧ ಮತ್ತು ಸಂಕ್ಲೇಶ ಅನ್ನುವ ಭೇದ ಅದರಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಬಸ್ ಅಶುದ್ಧ, ಶುದ್ಧ ಅದರಲ್ಲೇ ಇಲ್ಲ, ಶುದ್ಧತೆ ಇಲ್ಲ. ಯಾವುದನ್ನು ನೀನು ಮೋಕ್ಷಕ್ಕೆ ಕಾರಣ ಆಗ್ತಿದೆ ಅಂಥೇಳಿ ಹೇಳ್ತಾ ಇದ್ದಿ, ಶುಭ ಕರ್ಮದಿಂದ ಯಾವ ಸಾಮಗ್ರಿಗಳ ಧರ್ಮದ ಸಾಮಗ್ರಿಗಳು ದೊರಕುತ್ತವೆ, ಅದರಿಂದ ಮೋಕ್ಷ ಮಾರ್ಗದ ಪ್ರಾಪ್ತಿಯಾಗ್ತಿದೆ, ಧರ್ಮ ಆಗ್ತಿದೆ ಅಂಥೇಳಿ ನೀನು ಹೇಳ್ತಾ ಇದ್ದಿ, ಅದರಲ್ಲಿ ಕೇವಲ ಅಶುದ್ಧತೆ ಇದ್ದ ಕಾರಣ ಶುದ್ಧ ಪರಿಣಾಮ ಇಲ್ಲವೇ ಇಲ್ಲ ಅಂದ ಮೇಲೆ ಮೋಕ್ಷದ ಕಾರಣ ಅಥವಾ ಮೋಕ್ಷ ಮಾರ್ಗದ ಪ್ರಾಪ್ತಿ
ಆಗೋದು ಸಾಧ್ಯ ಇಲ್ಲ. ಬಾಹ್ಯ ಸಾಮಗ್ರಿಗಳೇನು ದೊರಕುತ್ತವೆ ಅವುಗಳಿಂದನೂ ಮೋಕ್ಷ ಮಾರ್ಗ ಆಗುವುದಿಲ್ಲ. ಆ ಸಾಮಗ್ರಿಗಳ ದೊರಕುವ ಸಲುವಾಗಿ ಪೂರ್ವದೊಳಗೆ ಅಥವಾ ವರ್ತಮಾನದೊಳಗೆ ಯಾವ ಶುಭ ಪರಿಣಾಮ ಇದ್ದಾವೆ ಆ ಶುಭ ಪರಿಣಾಮದಿಂದನೂ ಮೋಕ್ಷ ಮಾರ್ಗ ಆಗುವುದಿಲ್ಲ. ನಮಗೆ ನಿಶ್ಚಿತ ನಿರ್ಣಯ ಬೇಕ್ರಿ ಜ್ಞಾನದೊಳಗೆ. ಪಂಡಿತ್ ಟೋಡರಮಲ್ಲರ ಮೋಕ್ಷ ಮಾರ್ಗದಲ್ಲಿ ಇದೇ ಪ್ರಕಾರದ ಒಂದು ಪ್ರಶ್ನೆ ಉದ್ಭವ ಮಾಡಿ ಏನ ಅಂತಂದ್ರೆ, ಜೀವರುಗಳಿಗೆ ಪುಣ್ಯದಿಂದ ಧರ್ಮ ಆಗುವುದಿಲ್ಲ, ಪುಣ್ಯದಿಂದ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗುವುದಿಲ್ಲ ಅಂಥೇಳಿ ಹೇಳಿದ್ರೆ, ಮೊದಲೇ ಪುಣ್ಯ ಪರಿಣಾಮದೊಳಗ ಜೀವರುಗಳದ್ದ ಅಭಿರುಚಿ ಕಮ್ಮಿ ಇದೆ. ಧರ್ಮದ ಸಾಮಗ್ರಿಗಳಲ್ಲೇ ದೇವ ಪೂಜೆ, ಗುರು ಉಪಾಸನೆ ಇವುಗಳಲ್ಲೆಲ್ಲ ರುಚಿ ಕಮ್ಮಿ ಇದೆ. ಮತ್ತು ಅದರಲ್ಲೇ ಅವುಗಳಿಂದ ಧರ್ಮ ಆಗುವುದಿಲ್ಲ ಅಂಥೇಳಿ ಹೇಳಿದ್ರೆ ಇನ್ನಷ್ಟು ಜನರಿಗೆ ಒಂದು ಪ್ರಕಾರದ ಶಿಥಿಲಾಚಾರಕ್ಕೆ ಅನುಮೋದನೆ ನೀಡಿದ ಹಾಗೆ ಆಗುವುದಿಲ್ಲನ ಅಂಥೇಳಿ ಪ್ರಶ್ನೆ ಬಂದ ನಂತರ ಅವರು ಒಂದೇ ಒಂದು ದೃಷ್ಟಾಂತ ಹೇಳಿದ್ದಾರೆ. ಏನ, ಕತ್ತೆ ಕಲ್ಲು ಸಕ್ಕರೆ ತಿಂದ್ರೆ ಸತ್ತು ಹೋಗ್ತಿದೆ, ಆದ್ರೆ ಮನುಷ್ಯನ ಸಾಯುವುದಿಲ್ಲಲ್ಲ. ಗಧಾ ಮಿಶ್ರಿ ಖಾನೆ ಸೆ ಮರ್ ಜಾಯ್, ನೊಣ ತುಪ್ಪದೊಳಗೆ ಬಿತ್ತು ಅಂತಂದ್ರೆ ಸತ್ತು ಹೋಗ್ತಿದ್ದೀರಿ. ಮತ್ತು ತುಪ್ಪ ಮನುಷ್ಯ ತಿಂದ್ರೆ ಸಾಯ್ತಾನೆ. ಕತ್ತೆ ಕಲ್ಲು ಸಕ್ಕರೆ ತಿಂತು ಅಂತಂದ್ರೆ ಸತ್ತು ಹೋಗ್ತಿದ್ದೀರಿ. ಮನುಷ್ಯ ಕಲ್ಲು ಸಕ್ಕರೆ ತಿನ್ನೋದು ನಿಷೇಧ ಇದೆ ಏನ್ರಿ? ಇಲ್ಲ. ಅದೇ ಪ್ರಕಾರ ಯಾವನೋ ಓರ್ವ ಜೀವ ಭ್ರಷ್ಟ ಆಗ್ತಿದ್ದ, ಪತನ ಹೊಂದುತ್ತಿದ್ದ. ಪತನ ಹೊಂದಲಿಕ್ಕೆ ಅವ ಇದ್ದಾನೆ ಯಾವ ಮಾರ್ಗದ ಮೇಲೆ? ಅಜ್ಞಾನಿ ಮಿಥ್ಯಾದೃಷ್ಟಿ ಇದ್ದಾನ ಸಂಸಾರ ಮಾರ್ಗದ ಮೇಲೆ ಇರಲ್ಲ. ಅವನು ಸ್ವರ್ಗಕ್ಕೆ ಹೋಗೋದು, ನರಕಕ್ಕೆ ಹೋದ, ಅದರೊಳಗೇನು ದೊಡ್ಡ ಮಾತಾಯ್ತು. ಯಾವನೋ ಒಬ್ಬ ಹೋದ. ಕತ್ತೆ ಯಾವ ಪ್ರಕಾರ ಕಲ್ಲ ಸಕ್ಕರೆ ತಿಂದ್ರೆ ಸತ್ತು ಹೋಗ್ತಿದೆಯಲ್ಲ, ಹಾಗೆ ಯಾವನೋ ಓರ್ವ ಜೀವ ಪಾರ್ಥ ಮಾಡಿದ ಅಂತಂದ್ರೆ, ಶುಭ ಮಾರ್ಗವನ್ನು ಬಿಟ್ಟುಕೊಟ್ಟ ಅಶುಭದೊಳಗೆ ಹೊರಟು ಹೋದ ಅಂತಂದ್ರೆ, ಅದರ ಸಲುವಾಗಿ ಶುಭ ಮಾರ್ಗ ಬಂಧದ ಕಾರಣ ಇದೆ ಅಂಥೇಳಿ ಹೇಳದೇ ಇರೋದಂತೂ ಅಪರಾಧ ಆಗ್ತಿದೆಯಲ್ಲ ಅಂತ ಹೇಳ್ತಾರೆ ಇವ್ರ. ಓದಿ ನೋಡೋದ್ರಿ ಸಮಯಸಾರದಲ್ಲಿ ಬರ್ತಿದೆ ಏನಿಲ್ರಿ? ಏನು ಬರ್ತಿದೆ? ಪುಣ್ಯ ಪಾಪ ಇವೆರಡು ಏನದವು? ಯಾವುದನ್ನು ನೀನು ಸುಶೀಲ ಅಂತ ಹೇಳಿ ಹೇಳ್ತಾ ಇದ್ದಿ, ಸಮಯಸಾರದನ್ನ ವಿಷಯ ನಡೆದಿದ್ದಿಲ್ಲ. ಯಾವುದನ್ನು ನೀನು ಸುಶೀಲ ಅಂತ ಹೇಳಿ ಹೇಳ್ತಾ ಇದ್ದಿ, ಅದು ಸಂಸಾರದೊಳಗೆ ನಿನ್ನನ್ನ ಬಂಧಿಸಿಡ್ತಾ ಇದೆ ಅಂದಮೇಲೆ ಅದನ್ನು ಸುಶೀಲ. ಯಾವ ರೀತಿ ಸುಶೀಲ? ಜೋ ಲೋಹ ಬೇಡಿ ಬಾಂಧತಿ ತ್ಯೋ ಸ್ವರ್ಣ ಕೀರ್ತಿ ಬಾಂಧತಿ ಅಂದರು. ಮತ್ತೇನು ಹೇಳಿದ್ರು? ಈ ಪ್ರತಿಕ್ರಮಣ, ಸರಣ, ನಿಂದೆ, ಗರ್ಹೆ ಇವುಗಳನ್ನೆಲ್ಲ ಏನು ಹೇಳಿದ್ರು? ವಿಷ ಕುಂಭ. ಯಾವುದರ ಸಲುವಾಗಿ ಹೇಳಿದರೆ? ಪ್ರತಿಕ್ರಮಣ ಯಾರು ಮಾಡ್ತಾರೆ? ನಿಂದಾ ಯಾರು ಮಾಡ್ಕೊಳ್ತಾರೆ? ಗರಹ ಯಾರು ಮಾಡ್ತಾರೆ? ಹೇಳ್ರಿ. ಯಾರು ತಪ್ಪು ಮಾಡ್ತಾರೋ ಅವ್ರು ಮಾಡ್ತಾರೆ. ಮನೆ ತಪ್ಪ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ ಅವ್ರ. ಪ್ರತಿಕ್ರಮಣ ಅಪರಾಧ ಮಾಡಿದವರ ಪ್ರತಿಕ್ರಮಣ ಮಾಡೋದಿಲ್ಲ. ನೀ ನಿರಪರಾಧಿ ಸ್ವಭಾವದ ಆಶ್ರಯ ಮಾಡಂತ ಹೇಳಿ ಹೇಳ್ತಾ ಇದ್ದಾರೆ. ಅಪ್ರತಿಕ್ರಮಣ ಅಂತಂದ್ರೆ ಏನು? ಪ್ರತಿಕ್ರಮಣ ಮಾಡುವ ಪ್ರಸಂಗನ ಬರಲಿಲ್ಲ. ಅದಕ್ಕೆ ಸಮಯಸಾರದ ವಿಷಯ ನಾನೇನು ಆ ಮೊನ್ನೆ ದಿವಸ ಹೇಳಿದೆನೋ ಅದೇ ಪ್ರಕಾರವೇ. ಬಾಸುಂದೆ ತಿಂದಷ್ಟು ಸುಲಭ ಇದ್ರೂ ಕೂಡ ಅರಿಗಿಸಿಕೊಳ್ಳೋದು ಬಹಳ ಕಠಿಣ ಇದೆ ರೀ ಅಂಥೇಳಿ ಸಮಯಸಾರದ ಬಹಳಷ್ಟು ಜಯಕಾರ ಇಡೀ ಭಾರತದೊಳಗ ಸುಮಾರು 50 ವರ್ಷಗಳಿಂದ ನಡೆದರನೂ ಕೂಡ ಆ ಸಮಯಸಾರದ ಆಂತರಿಕವಾಗಿ ಭೇದ ವಿಜ್ಞಾನಕ್ಕೆ ಅನುಕೂಲವಾಗಿ ಅಥವಾ ಭಗವತ್ ಸ್ವರೂಪದ ಕುಂದು ಆಚಾರ್ಯ ದೇವ ಯಾವ 5ನೇ ಗಾಥೆಯಲ್ಲಿ ಪ್ರತಿಜ್ಞೆ ಮಾಡಿದರೋ, ಏನು ಪ್ರತಿಜ್ಞೆ ಮಾಡಿದರೆ? ಏಕತ್ವ ವಿಭಕ್ತ ಆತ್ಮನನ್ನು ತೋರಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದರೆ. ಹಾಗಾದ್ರೆ ಆ ಪ್ರತಿಜ್ಞೆ ಮಾಡಿದರ ಅನುಸಾರವಾಗಿ ಅವರು ತೋರಿಸಿದರು ಅಥವಾ ಇಲ್ರಿ? ಯಾರಿಗೆ ತೋರಿಸಿದ್ರಿ? ಯಾರಿಗೆ ತೋರಿಸಿದ್ರು? ತಮ್ಮ ಪರ್ಯಾಯಕ್ಕೆ ತೋರಿಸಿದ್ರು. ಯಾರ ಪ್ರಾಮಾಣಿಕ ಪುರುಷಾರ್ಥ ಮಾಡ್ತಾ ಇದ್ದಾರೋ ಅವರಿಗೆ ಕೂಡ ತೋರಿಸಿದ್ರಿ. 2000 ವರ್ಷಗಳಿಂದ ಎಷ್ಟು ಜೀವರುಗಳಿಗೆ ತೋರಿಸಿಕೊಟ್ರಿ ಏಕತ್ವ ವಿಭಕ್ತ ಆತ್ಮನನ್ನ? ತೋರಿಸಿದ್ರು ಅಥವಾ ಇಲ್ರಿ? ನಮಗೆ ಕಾಣಿಸದಿದ್ರೆ ನಾವೇನ್ ಮಾಡುದ್ರಿ? ನಮಗೆ ಕಾಣಿಸದಿದ್ರ ಅದರದ ಯಾರ್ದು ದೋಷ ರೀ? ಅದರದ ನಮ್ದು ದೋಷ ಇದೆ.
ಹಾಗಾದ್ರೆ ಅಲ್ಲಿ ಪ್ರತಿಕ್ರಮಣಾದಿಗಳನ್ನ ವಿಷಕುಂಭ ಅಂತ ಹೇಳಿ ಹೇಳೋದ, ಪುಣ್ಯ ಪಾಪ ಎರಡೂ ಬಂಧದ ಕಾರಣ ಅಂತ ಹೇಳಿ ಹೇಳೋದ, ಇವೆಲ್ಲ ಯಾರ ಸಲುವಾಗಿ ಅದಾವು? ಯಾರು ಆತ್ಮನನ್ನ ಪ್ರಾರಂಭದೊಳಗೆ ನೋಡಿದಾರೋ ಅವ್ರ ಸಲುವಾಗಿ ಇದೆ. ಆತ್ಮನನ್ನ ತೋರಿಸುವ ಕ್ರಮ ಎಷ್ಟು ಸುಂದರ ಇದೆ. ಮೊದಲು ಸಿದ್ಧರಿಗೆ ನಮಸ್ಕಾರ ಮಾಡ್ರು. ಎರಡನೇದಾಗಿ ಆ ಸಿದ್ಧಾವಸ್ಥೆ ಯಾಕೆ ಈ ಜೀವರುಗಳಿಗೆ ಪ್ರಕಟ ಆಗಿಲ್ಲ, ಅರ್ಥಾತ್ ನನ್ನ ಸ್ವಭಾವ ಸ್ವಯಂ ಸಿದ್ಧ ಸ್ವರೂಪ ಇದ್ರೂ ಕೂಡ ಆ ಸಿದ್ಧಾವಸ್ಥೆ ನನಗೆ ಪ್ರಕಟ ಯಾಕಾಗಿಲ್ಲ, ಆ ಸಿದ್ಧತ್ವದ ಅನುಭೂತಿ ನನಗೆ ಯಾಕೆ ಆಗ್ತಾ ಇಲ್ಲ ಅನ್ನುವ ಸಂದೇಹ ಬರೋಕ್ಕಿಂತ ಮೊದಲನ ಜೀವ ಕರ್ಮ ಪುದ್ಗಲ ಪ್ರದೇಶದೊಳಗೆ ಸ್ಥಿತ ಇರುವುದರಿಂದ ಪರಸಮಯ ಇದ್ದಾನೆ. ಅದ್ಭುತ ಗಾಥೆ ರೀ. ನಾವು ನವಿ ಹೋದಿ ಅಪ್ಪ ಮತ್ತೋ ಹೇಳ್ತೇವಲ್ಲ, ನಿಜವಾಗಿ ಈ ಎರಡನೇ ಗಾಥೆಯೊಳಗನೆ ಇದೆ ರೀ ಎಲ್ಲ ಮರ್ಮ. ಜೀವ ದರ್ಶನ ಜ್ಞಾನ ಚಾರಿತ್ರದೊಳಗೆ ಸ್ಥಿರ ಇದ್ದ ಅಂತಂದ್ರೆ ಸ್ವಸಮಯನ ಮುಗಿತಿರ್ಲಿ. ಇನ್ನೇನು ಸಮಯ ಸಾರ್ ಹೇಳೋದಿದೆ ಹೇಳ್ರಿ? ನಮ್ಮದು ನೋಡುವ ದೃಷ್ಟಿ ಬೇಕು, ಜಿಜ್ಞಾಸೆ ಬೇಕು, ನಮಗೆ ಸಂಸಾರದಿಂದ ಪರಿಮುಕ್ತ ಆಗುವ ಮೊದಲು ಭಾವನಾ ಬೇಕ್ರಿ. ಜಿಜ್ಞಾಸೆ ಇಲ್ಲ ಅಂತಂದ್ರೆ ನಮಗೆ ಏನೂ ತಿಳಿಯುವುದಿಲ್ಲ. ಒಂದು ಮಾತು ನಿನ್ನೆ ಸಾಯಂಕಾಲ ದೂರವಾಣಿಯ ಮೂಲಕ ಚರ್ಚೆ ನಡೆದದ್ದಿತ್ತು, ಆ ವೇಳೆದೊಳಗೆ ಬಂತು. ಏನ ಅಂತಂದ್ರ ಸಾಕ್ಷಾತ್ ಸರ್ವಜ್ಞ ಪ್ರಭು ತಿಳಿಸಿಕೊಟ್ರನೂ ಕೂಡ ಅಪಾತ್ರನಿಗೆ ತಿಳ್ಕೊಳ್ಳುವ ಯೋಗ್ಯತೆ ಇಲ್ದಿದ್ರ ಅವರಿಂದ ತಿಳಿದು ಬರುವುದಿಲ್ರಿ. ತಿಳಿತಿದೇನ್ರಿ ನನಗೆ? ಆಮೇಲೆ ಅದು ಎಷ್ಟು ತನಕ ವಿಷಯ ನಿದ್ದೆ ಹತ್ತಿತ್ತು, ಮತ್ತೆ ಎಚ್ಚರಾಗಿ ಅದೇ ವಿಷಯ ರೀ ಬಂದಿದ್ದ ನನ್ನ ಮುಖದಿಂದನ. ಆದ್ರ ಅದು ನನಗೆ ಈ ರೀತಿ ಚಿಂತನ ಮಂಥನಕ್ಕೆ ಅನುಕೂಲ ಆಯಿತು. ಏನಿದೆ ರೀ? ಸಾಕ್ಷಾತ್ ಸರ್ವಜ್ಞ ಪ್ರಭುವೇ ತಿಳಿಸಿಕೊಟ್ರನೂ ಕೂಡ ತಿಳಿಯುವಂಥವನಲ್ಲಿ ಪಾತ್ರತೆ ಇಲ್ಲದೆ ಹೋದ್ರ ವಸ್ತುವಿನ ಸ್ವರೂಪ ತಿಳಿದು ಬರಲು ಸಾಧ್ಯ. ನಿಜವಾಗಿ ಹೌದು ಅಂತಂದ್ರೆ ಒಳಗ ಪ್ರತಿಯೊಂದು ಆ ಚೈತನ್ಯ ಸ್ವರೂಪಿ ಆತ್ಮನ ಪ್ರದೇಶಗಳೆಲ್ಲ ಹೌದು ಅನ್ಲಿಕ್ಕೆ ಬೇಕ್ರಿ. ಬರೇ ಕರ್ಣೇಂದ್ರಿಯದ ಮೂಲಕ ಶಬ್ದ ಬಂತು ಅದಕ್ಕೆ ಹೌದನ್ನುವ ಮಾತಿಲ್ರಿ. ನಾವು ಬರೇ ಅಷ್ಟ ಹೌದಂದಿದ್ದೇವ್ರಿ. ಆತ್ಮನ ಅರೂಪಿ ಚೈತನ್ಯಮಯ ಪ್ರದೇಶಗಳಿಂದೆಲ್ಲ ಹೌದು ಅನ್ನುವ ಒಂದು ಉತ್ತರ ಧ್ವನಿ ಬರ್ಲಿಕ್ಕೆ ಬೇಕ್ರಿ. ಏನ ತಿಳ್ಕೊಳ್ಳುವವನಲ್ಲಿ ಅಪಾತ್ರತೆ ಇತ್ತು ಅಂತಂದ್ರೆ ಸಾಕ್ಷಾತ್ ಮೂರು ಲೋಕದ ಅಧಿಪತಿ ಸರ್ವಜ್ಞ ಪ್ರಭು ವೀತರಾಗ ಅರ್ಹಂತ ಪರಮೇಷ್ಠಿ ಸಕಲ ಪರಮಾತ್ಮ ತಿಳಿಸಿಕೊಟ್ರನೂ ಕೂಡ ಈ ಜೀವಕ್ಕೆ ತಿಳಿಯುವುದಿಲ್ಲ. ಇನ್ನು ಇದರ ವಿರುದ್ಧವಾಗಿ ಇನ್ನೊಂದು ಮಾತಿದೆ. ಆಗಮದ ಆಧಾರದಿಂದ, ಅದನ್ನು ಹೇಳ್ತೇನೆ ಆಮೇಲೆ ಕೇಳಿ. ಆಗಮದ ಆಧಾರದಿಂದ ಸೂಕ್ಷ್ಮ ತತ್ವದ ವಿವೇಚನೆ ಮಿಥ್ಯಾದೃಷ್ಟಿ ಜೀವ ಮಾಡ್ತಾ ಇದ್ರೂ ಕೂಡ ಯಾವನೋ ಪಾತ್ರ ಜೀವಕ್ಕೆ ಸಮ್ಯಕ್ ದರ್ಶನ ಆಗ್ತಿದ್ರಿ. ಅವನಿಗಾಗುವುದಿಲ್ಲ, ಪ್ರತಿಪಾದನೆ ಮಾಡ ಅವನಿಗಾಗುವುದಿಲ್ಲ. ಸೂಕ್ಷ್ಮ ತತ್ವದ ಪ್ರತಿಪಾದನೆ ಮಾಡ್ತಾನ್ರಿ. ಮಾಡುವುದರಿಂದ ಅದನ್ನ ಆಲಿಸಿ ಯಾವನೋ ಪಾತ್ರ ಜೀವನಿಗೆ ಸಮ್ಯಕ್ ದರ್ಶನ ಆಗ್ತಿದೆ. ಹಾಗಾದ್ರೆ ಈ ಸಮ್ಯಕ್ ದರ್ಶನದೊಳಗ ನಿಮಿತ್ತ ಪಾತ್ರ ಎಷ್ಟಿದೆ ರೀ? ನಿಮಿತ್ತದ ಪಾತ್ರ ಎಷ್ಟಿದೆ? ಹಾಗಾದ್ರೆ ತೋರುವೇನೋ ಏಕತ್ವ ವಿಭಕ್ತ ಆತ್ಮನನು ಅವರೇನು ಹೇಳಿದ್ರು ಅದ ಹೇಳೋಕ್ಕಿಂತ ಮುಂಚೆ ಇವು ನೋಡಿದನ್ರಿ. ನೋಡ್ರಿ, 2ನೇ ಗಾಥೆ, 3ನೇ ಗಾಥೆ, 4ನೇ ಗಾಥೆ, 5ನೇ ಗಾಥೆ, 6ನೇ ಗಾಥೆ. ನನ್ನ ಅಭಿಪ್ರಾಯದ ಅನುಸಾರ ಇವು ಪಂಚರತ್ನ ಗಾಥೆ ಅದಾವ್ರಿ. ತಿಳಿದ್ರೆ ಮೊದಲನೇದಂತೂ ಸಿದ್ಧ ಪರಮಾತ್ಮರಿಗೆ, ಸಮಸ್ತ ಸಿದ್ಧರಿಗೆ ಅಪ್ಪಾಜಿ ಹೇಳ್ತಿದ್ರು, ಯಾವ ದಿವ್ಯವಾದಂಥ ಭವ್ಯವಾದಂಥ ಸುಖದ ಸ್ಥಾನ ರೂಪ ಮಂದಿರದೊಳಗೆ ನೀನು ಪ್ರವೇಶ ಮಾಡುವುದಿದೆಯೋ ಅದರ ಪ್ರವೇಶ ದ್ವಾರದೊಳಗೆ ಅನಂತ ಸಿದ್ಧರಿದ್ದಾರೆ. ಪ್ರವೇಶ ದ್ವಾರನೇ ಇಷ್ಟು ಭವ್ಯ ಇದೆ, ಅನಂತ ಸಿದ್ಧರಿದ್ದಾರೆ. ಅನಂತ ಸಿದ್ಧರ ಪ್ರವೇಶ ದ್ವಾರದೊಳಗಿದ್ದಾರು. ಮತ್ತು ಆ ದ್ವಾರವನ್ನು ಉಲ್ಲಂಘನೆ ಮಾಡಿ ಒಳಗೆ ಹೋದ ನಂತರ ನಿಜ ಶುದ್ಧಾತ್ಮ ಪ್ರವೇಶ ದ್ವಾರದೊಳಗೆ ಅನಂತ ಸಿದ್ಧರದ. ಈ ಮಾತಿಂದ ಕೂಡ ನಾವು ವಿಚಾರ ಮಾಡಿದ್ರಿ. ಹೀಗೆ ಆದ ನಂತರ ಈ ಪ್ರಕಾರ ಮೋಹ ನಿದ್ರೆಯೊಳಗ ನಿದ್ರಿಸ್ತಾ ಇರುವಂಥ ಜೀವನನ್ನ ಈ ರೀತಿ ಎಚ್ಚರ ಮಾಡಿದ ನಂತರ 2ನೇ ಗಾಥೆ, ಜೀವ ದರ್ಶನ ಜ್ಞಾನ ಚಾರಿತ್ರದೊಳಗೆ ಸ್ಥಿರ ಇದ್ರ ಸ್ವಸಮಯ ಇದ್ದಾನೆ, ಕರ್ಮ ಮತ್ತು ಪುದ್ಗಲ ಪ್ರದೇಶದೊಳಗೆ ಸ್ಥಿರ ಇದ್ದ ಅಂತಂದ್ರೆ ಪರಸಮಯ. 3ನೇ ಗಾಥೆ ಏನು ಹೇಳಿದರು?
ಏಕತ್ವ ನಿಶ್ಚಯಗತ ಆತ್ಮ ವಸ್ತು ಸಮಯ ಏನಿದೆ ಅದು ಲೋಕದೊಳಗೆ ಸುಂದರ ಇದೆ. ಮತ್ತ ಆ ಸುಂದರತೆಯೊಳಗೆ ಬಂಧ ಏನಿದೆ ಅದು ವಿಸಂವಾದವನ್ನು ಉಂಟು ಮಾಡ್ತೀವಿ. ಈ ಎರಡು ಬಂತು ಅಂತಂದ್ರೆ ಸದ್ದಾಗೋದನ್ನೇ ರೀ. ಕಥೆ ಬರ್ತಿದೇನಿಲ್ಲ, ಅರವಿಂದ ರಾಜನಿಗೆ ದಾಹಜ್ವರ ಆಗಿರ್ತಿದೆ. ಆ ವೇಳೆದೊಳಗ ಚಂದನದ ಲೇಪ ಮಾಡುವ ಸಲುವಾಗಿ ರಾಣಿಯರೆಲ್ಲ ಚಂದನವನ್ನ ತೇಯ್ತಾ ಇರ್ತಾರೆ. ಕೈಯೊಳಗಿನ ಆ ಬಳೆ ಏನಿರ್ತಾವ ಘಲ್ ಘಲ್ ಶಬ್ದ ಮಾಡ್ತಾ ಇರ್ತಾವ್ರಿ. ಅದರಿಂದ ಅವನ ದಾಹ ಇನ್ನಷ್ಟು ಹೆಚ್ಚಾಗ್ತಿದೆ ಶಬ್ದದಿಂದ. ಆಗ ಆ ಮುಖ್ಯ ರಾಣಿ ಪಟ್ಟದರ್ಶಿ ಏನು ಹೇಳ್ತಾಳ್ರಿ, ಏನು ಈ ಚಂದನವನ್ನ ತೆಗೆಯೋದನ್ನು ಬಂದ್ ಮಾಡ್ರಿ ಅಂತ ಹೇಳ್ತಾನ್ರಿ ಅವ. ಹೇಳಿದ ಮೇಲೆ ಆಕಿ ತಿಳ್ಕೊಳ್ತಾಳ್ರಿ. ತಿಳ್ಕೊಂಡು ಏನ್ ಮಾಡ್ತಾಳು, ಒಂದೊಂದೇ ಬಳೆ. ಆಚಾರ್ಯರು ಹೇಳಿದ ಕಥೆ ಇದೆ ರೀ. ಇದ ದಾರಿ ಹೋಗುವಂತ ಯಾವರೇ ದಾರಿಕಾರ ಹೇಳಿದ್ದಲ್ಲ. ಹಾಗಾದ್ರೆ ಒಂದೊಂದ ಅರ್ಥಾತ್ ಅದು ವಿಸಂವಾದ್ರೆ. ಎರಡಿದ್ದು ನಾಲ್ಕಿದ್ದು ಅಂತಂದ್ರೆ ವಿಸಂವಾದ್ರೆ. ದಾಹ ಆಗ್ತಿದೆ, ರೋಗಿಗೆ ತಾಪ ಆಗ್ತಿದೆ ಏನಿಲ್ರಿ. ಒಂದೇ ಇತ್ತಂದ್ರೆ ಸದ್ದೆಲ್ಲ ಮಾಡ್ತಿದ್ದೀರಿ ಅದನ್ನು. ಅದೇ ಪ್ರಕಾರ ಏಕತ್ವ ನಿಶ್ಚಯಗತ ಸಮಯ ಏನಿದೆ ಅದು ಲೋಕದೊಳಗೆ ಎಲ್ಲೆಡೆ. ನರಕದೊಳಗೆ ಹೋದ್ರೂ ಸುಂದರ ಇದೆ ರೀ. ಸಂಯೋಗ ಬುದ್ಧಿನ ಇಲ್ರಲ್ಲ ಅಲ್ಲೇ. ಶ್ರೇಣಿಕನಿಗೆ ಎಷ್ಟು ದುಃಖ ಇದೆ ರೀ. ಇದೇನಿಲ್ಲ, ಅರೆ ನಾವು ಇಂದ್ರಿಯ ಜ್ಞಾನದಿಂದ ನೋಡಿದ ಮೇಲೆ ದುಃಖ ಇದೆ ರೀ. ಅವನದ್ದು ಬೇರೆ ಏನೂ ಇಲ್ಲ. ಇತರ ನಾರಕಿಗಳ ಹಾಗೇನೆ ಇದ್ದಾನ್ರಿ. ಅವನು ಇತರ ಬೇರೆ ನಾರಕಿಗಳನ್ನು ಇರಿತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ, ಕೊಯ್ತಾ ಇದ್ದಾನೆ, ಕಾಯ್ದ ಎಣ್ಣೆಯಲ್ಲಿ ಎಸಿತಾ ಇದ್ದಾನೆ, ವೈತರಣಿ ನದಿಯೊಳಗೆ ಎಸಿತಾ ಇದ್ದಾನೆ. ಆದ್ರ ಏಯತ್ತ ನಿಶ್ಚಯಗದು ಸಮವು ಸಂವತ್ತ ಸುಂದರವು. ಅಷ್ಟು ಓದ್ರಿ ಸಾಕು. 2ನೇ 3ನೇ 4ನೇ 5ನೇ 6ನೇ ಇಷ್ಟು ಗಾಥೆಗಳದ್ದ ಆಳವಾಗಿ ಅಧ್ಯಯನ. ಸ್ವಾಮೀಜಿ ಏನು ಹೇಳಿದ್ದಾರೆ, ಅಮೃತ ಚಂದ್ರಾಚಾರ್ಯ ಏನು ಹೇಳಿದ್ದಾರೆ, ಜೈಚಂದ್ ಛಾಬಡಾ ಏನು ಹೇಳಿದ್ದಾರೆ, ಜೈಶೈನಾಚಾರ್ಯ ಏನು ಹೇಳಿದ್ದಾರೆ. ಅಷ್ಟು 5 ಗಾಥೆದ ಅಧ್ಯಯನ ಮಾಡ್ರಿ. ನಿಜವಾಗಿ 5ನೇ ಗತಿಯ ಮಾರ್ಗ ಪ್ರಶಸ್ತ ಆಗ್ತಿದೆ. ಅತ್ಯಂತ ನಿಷ್ಕಂಟಕ ರೂಪದಿಂದ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಿದೆ. ಅಭ್ಯಾಸ ಮಾಡೋದು ಬೇಕ್ರೆ. ಅಕ್ಷರ ಓದಿದ್ರೆ ಏನೂ ಕಾರ್ಯ ಆಗುವುದಿಲ್ಲ. 4ನೇ ಗಾಥೆಯೊಳಗೆ ಏನು ಹೇಳಿದ್ರು, ಅಲ್ಲಿ ಬಂಧದ ಕಥೆ ಬಂಧ ಆಯ್ತು ಅಂತ ಹೇಳಿ ಹೇಳಿದ್ರು. ವಿಸಂವಾದ ಇದೆ ಅಂತ ಹೇಳಿ ಹೇಳಿದ್ರು. ವಿಸಂವಾದ ಏನು ಹಾಗಾದ್ರ ಈ ವರ ಭೋಗ ಬಂಧ. ವರ ಭೋಗ ಬಂಧ. ವರ ಅಂದ್ರೆ ಇಚ್ಛೆ ಭೋಗಿಸ್ತಾನ್ರಿ ಇವ. ಅದರಿಂದ ಏನಾಗ್ತಿದೆ, ಬಂಧ ಆಗ್ತಿದೆ. ಬಂಧ ಆದ್ರೂ ಕೂಡ ಇದು ಅವನಿಗೆ ರುಚಿಸ್ತಿದೆ. ಎಷ್ಟು ವಿಕಲ್ಪ, ಎಷ್ಟು ದ್ರವ್ಯ ಹಿಂಸೆ, ಭಾವಹಿಂಸೆ, ದ್ರವ್ಯ ಹಿಂಸೆ ಆದ ನಂತರ ಕೂಡ ಇವನಿಗೆ ಖೇದ ಇದೆ, ರುಚಿ ಇದೆ, ಆನಂದ ಇದೆ, ಧನ್ಯತಾ ಇದೆ ರೀ. ದಡಬಡ ಅಂತ ಹೇಳಿ ಬೆಳಗ್ಗೆಯಿಂದ ಆರಂಭ ಮಾಡಿದರೆ ಅದ್ರೊಳಗೆ ಆಕುಲತೆ ಎಷ್ಟು, ದ್ರವ್ಯ ಹಿಂಸೆ ಎಷ್ಟು, ಆದ್ರೆ ಅದ್ರೊಳಗೆ ತೃಪ್ತಿ ಇದೆ, ಖೇದ ಇದೆ. ತೃಪ್ತಿ ಇದೆ, ಖೇದ ಎಲ್ಲಿಂದ ಬರ್ತಿದೆ ರೀ. ಆಯ್ತು, ಇಷ್ಟು ಕೆಲಸ ಆಯ್ತು. ಸಂಸಾರಿ ಜೀವ ಏನು ಮಾಡಿದ್ರೂ ಕೂಡ ಯಾಕೆ ಸಫಲ ಆಗ್ತಾ ಇಲ್ಲ ಅಂತಂದ್ರ ಅವನ ಅಭಿಪ್ರಾಯ ಶಿಥಿಲ ಆಗುವ ಹಾಗೆ ಅವನ ಜ್ಞಾನದೊಳಗ ಅಭ್ಯಾಸ ನಡೀತಾ ಇಲ್ಲ. ಅಭಿಪ್ರಾಯ ಶಿಥಿಲ ಆಗಲಿಕ್ಕೆ ವರಭೋಗ ಬಂಧದ ಕಥೆ ಲೋಕದೋಳ್ ಎಲ್ಲೆಡೆ ಶ್ರುತವಿದೆ, ಪರಿಚಿತವಿದೆ, ಅನುಭೂತವಿದೆ. ಹೇಳಿದ ನಂತರ ಈಗ ಬಂಗಾರದ ಆಭರಣದ್ದಾಯ್ತು, ವಸ್ತ್ರದ್ದಾಯ್ತು, ಏನೇನೋ ಕಥೆ ಹೇಳಿದ ನಂತರ ಎಲ್ಲರಿಗೂ ತಿಳಿತಿದೇನಿಲ್ಲ, ತಿಳಿತಿಲ್ಲ. ಇದೇನು ನೀವು ಮಾತಾಡ್ತಾ ಇದ್ದೀರಿ ನನಗೆ ತಿಳಿವಲ್ತ ಅಂತ ಹೇಳಿ ಯಾರ್ರ ಅಂತಾರ್ರಿ. ಅಲ್ಲೇನ್ರ ಸಂದೇಹದ ವ್ಯಕ್ತ ಮಾಡ್ತಾರೇನ್ರಿ, ಜಿಜ್ಞಾಸೆ ರೀ. ಯಾರು ಮಾಡಿದ್ರು, ಎಷ್ಟು ಮಜೂರಿ ತಗೊಂಡ್ರು, ಈ ಬಳೆ ಯಾವ ಸಾಲಿಗನ ಹತ್ರ ಮಾಡಿಸಿದ್ರಿ, ಯಾವ ಅಂಗಡಿಯೊಳಗೆ ತಗೊಂಡ್ರಿ, ಈ ಸೀರೆ ಎಲ್ಲಿ ತಗೊಂಡ್ರಿ, ಮತ್ತದವೇನಲ್ಲಿ ಜಿಜ್ಞಾಸೆ ರೀ. ತಿಳಿಯುವುದಿಲ್ಲ ಅನ್ನೋದು ಮಾತು ಇಲ್ಲವೇ ಇಲ್ಲ ಯಾರಿಗೂ. ಲೋಕದೋಳ್ ಎಲ್ಲೆಡೆ, ಎಲ್ಲೇ ಹೋಗ್ರಿ ನೀವು ಭಾಷಾ ಬರ್ದಿದ್ರೂ ಕೂಡ ತಿಳಿತಿದ್ದೀರಿ ಕಥೆ. ಎಲ್ಲೆಡೆ ಏನಿದೆ, ಶ್ರುತವಿದೆ, ಪರಿಚಿತ, ಕೇಳಿ ಬರ್ತಿದೆ. ಎಲ್ಲಿ ಹೋದ್ರೂ ಅದೇ ಕೇಳಿ ಬರ್ತಿದೆ. ಪರಿಚಿತ ಇದೆ, ಮತ್ತೇನಿದೆ, ಅನುಭೂತ ಇದೆ. ಆದ್ರ ಯಾವ ಆ ಶುದ್ಧಾತ್ಮ ಇದ್ದಾನೋ, ಏಕತ್ವ ವಿಭಕ್ತ ಆತ್ಮ ಇದ್ದಾನೋ, ಅವನ ಮಾತು ಮಾತ್ರ ತಿಳಿದು ಬರುವುದಿಲ್ಲ. ಅವನ ಉಪಲಬ್ಧಿ ಸುಲಭ ಇಲ್ಲ ಅಂತ ಹೇಳಿ ಕಠಿಣವಿದೆ.
ಅದಕ್ಕೆ ನಿನ್ನೆ ನಾ ಅದು ಯಾವುದು ಪ್ರಸ್ತಾವನೆ ತಗೊಂಡು ಸಮಯ ಸಾರದು ಓದಿದ್ನೋ ಆ ಮಾತು ನನಗೆ ನಿಜವಾಗಿ ಓದೋದು ಇರಲಿಲ್ಲ. ಆದ್ರೆ ಸಮಾಧಿ ಮರಣದ ಪ್ರಸ್ತಾವನೆಯೊಳಗೆ ಇರಬೇಕ್ರಿ ಅದ ಏನ, ಈ ಜೀವಕ್ಕ ಈ ಅನಂತ ಸಂಸಾರದೊಳಗ ಮನುಷ್ಯ ಭವ ಅನಂತ ಸಿಕ್ಕಿದವ್ರಿ, ಸಿಕ್ಕೇ ಇಲ್ಲ ಹೀಗೆಲ್ಲ. ಆದ್ರೆ ಸುಖದ ಮಾರ್ಗವನ್ನು ತಿಳಿಸಿಕೊಡುವಂಥ ಗುರುಗಳು ಸಿಗಲಿಲ್ಲ. ಗುರುಗಳು ಸಿಕ್ಕಿದ್ರೂ ಇವನಿಗೆ ರುಚಿ ಇರಲಿಲ್ಲ. ರುಚಿ ಒಂದು ವೇಳೆ ಇದ್ರೂ ಇವು ಪುರುಷಾರ್ಥ ಮಾಡಲಿಲ್ಲ. ಪುರುಷಾರ್ಥ ಒಂದು ವೇಳೆ ಮಾಡಿದ್ರೂ ಕಾರ್ಯ ಆಗುವಷ್ಟು ಪುರುಷಾರ್ಥ ಮಾಡುವ ಸಲುವಾಗಿ ಇವನ ಹತ್ರ ವೆಳ್ಳೆ ಉಳಿಲಿಲ್ಲ. ಆಯು ಮುಗಿದು ಪುರುಷಾರ್ಥ ಮಾಡಿದ್ರೂ ಕಾರ್ಯ ಆಗುವಷ್ಟು ಪುರುಷಾರ್ಥ ಆಗಲಿಲ್ಲ. ಅವನ ಸಮಯ ಮುಗಿದು ಹೋಯ್ತ್ರಿ. ಸಮಯ ಮುಗಿದ ಮೇಲೆ ಏನಾಯ್ತ್ರಿ? ಎಲ್ಲವೂ ಬದಲಾವಣೆ ಆಗಿಬಿಟ್ಟಾಯ್ತು. ಸರ್ವಾರ್ಥ ಸಿದ್ಧಿಯೊಳಗೆ ಮಾತು ಬರ್ತಿದೆ, ಒಂದೇ ಒಂದು ಸಮಯದೊಳಗ ಆಯು ಪೂರ್ಣ ಆಗ್ತಾ ಇದ್ದ ಹಾಗೆ ಎಲೈ ಜೀವನೇ ನಿನ್ನ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಎಲ್ಲವೂ ಬದಲಾವಣೆಯಾಗಿ, ಎಲ್ಲವೂ ಬದಲಾವಣೆ. ದ್ರವ್ಯ ಬದಲಾವಣೆ ಆಗ್ತೈತೆ ಅಂದ್ರೆ ಅದು ವಿಚಾರ ಮಾಡುವ ಮಾತಿದ್ರೆ ಜೀವದ್ರವ್ಯ ಬದಲಾಗ್ತಾನು? ಹೌದ್ರಿ, ಜೀವದ್ರವ್ಯ ಬದಲಾಗ್ತಾನೆ. ದ್ರವ್ಯಾನುಯೋಗದೊಳಗೆ ಹೇಳುವ ಮಾತು ಬೇರೆ. ಪರ್ಯಾಯದ ಕಡೆಗೆ ನೀ ಲಕ್ಷ್ಯ ಕೊಡಬೇಡ. ಪರ್ಯಾಯ ಎನ್ನ ಸ್ವರೂಪ ಅಲ್ಲ. ನೀ ಪರ್ಯಾಯದಿಂದ ದೃಷ್ಟಿಯನ್ನು ಭಿನ್ನ ಮಾಡು, ಬೇರ್ಪಡಿಸ. ದ್ರವ್ಯದ ಕಡೆಗೆ ದೃಷ್ಟಿ ಇಡು. ನಿತ್ಯ ಚೈತನ್ಯ 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 ಜ್ಞಾನ 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 ರೂಪದಿಂದ ಆಂತರ್ಯದಲ್ಲಿ ಯಾವ ನಿನ್ನ ಚೈತನ್ಯ ಸ್ವಭಾವ ವಿರಾಜಮಾನ ಇದೆಯೋ ಅದರ ಮೇಲೆ ನೀನು ಲಕ್ಷ್ಯ ಕೊಡು. ಜಾಣಾರೋ ಜನ ಇಚ್ಛೆ. ಪ್ರತಿ ಸಮಯಕ್ಕ ಆ ತಿಳಿಯುವಂಥವ ಆಬಾಲ ಗೋಪಾಲ ಎಲ್ಲರಿಗೂ ತಿಳಿದು ಬರ್ತಾ ಇದ್ದಾನೆ. ಅವನನ್ನು ನೋಡ್ನಿ, ಅವನನ್ನು ನೋಡ ಅಂಥೇಳಿ ಹೇಳಿದ್ರು. ಇಲ್ಲಿ ನಮಗ ದ್ರವ್ಯ ಮತ್ತು ಪರ್ಯಾಯದ ಏನೋ ಅಲ್ಲಿ ಕಥನ ಕೇಳಿ ದ್ರವ್ಯ ಬೇರೆ ಪರ್ಯಾಯ ಬೇರೆ ಅಂದೇವ್ರೆ. ಆದ್ರೆ ಈ ಪರ್ಯಾಯ ಬಿಟ್ಟು ಹೋಗ್ತಾ ಇದ್ದ ಹಾಗೆ ದ್ರವ್ಯನ ಬೇರೆ ಆಗ್ತಿದೆ, ಜೀವದ್ರವ್ಯನ. ಯಾಕೆ ಅಂತಂದ್ರೆ ಪರ್ಯಾಯದ ಮೂಲಕನ ದ್ರವ್ಯದ ಪರಿಚಯ ಇದೆ ಅಲ್ಲ. ಹಾಗಾದ್ರೆ ಈಗ ಈ ಜೀವದ್ರವ್ಯ ಮನುಷ್ಯ ರೂಪದಲ್ಲಿ ಇದೆ, ಮನುಷ್ಯ ಪರ್ಯಾಯದ ಮೂಲಕ ಗುರುತಿಸಲ್ಪಡ್ತಾ ಇದೆ. ಹಾಗಾದ್ರೆ ಈ ಜೀವದ್ರವ್ಯ ಮನುಷ್ಯ ಪರ್ಯಾಯದ ಮನುಷ್ಯಾಯುವನ್ನು ಪೂರ್ಣಗೊಳಿಸಿ ಇನ್ನೊಂದು ಪರ್ಯಾಯಕ್ಕೆ ಹೋದ ನಂತರ ಆ ಜೀವದ್ರವ್ಯನ ದೇವ ಅಥವಾ ನಾರಕಿ ತಿರಿಯಂಚ ಜೀವದ್ರವ್ಯ ಅದು ಪರ್ಯಾಯದಲ್ಲಿ ಶುದ್ಧ ದ್ರವ್ಯ ಬದಲ ಆಗಿದ್ದ ಕಾರಣ ಅದರದ ಸಲ್ಲೇಖನ ಸಮಾಧಿ ಸರಳ ಆಗೋದು. ನೋಡ್ರಿ, ಭೇದ ವಿಜ್ಞಾನ ವಸ್ತು ಸ್ವರೂಪದ ಪರಿಚಯದ ಮೂಲಕನ ನೀವೇನು ಸಲ್ಲೇಖನ ಸಮಾಧಿ ಅಂದಲ್ಲ, ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಅದ ವಿಷಯ ಇದೆ ರೀ. ಈ ಜೀವ ಇಡೀ ಜೀವನದೊಳಗ ಯಾವ ತತ್ವದ ಅಭ್ಯಾಸ ಮಾಡಿದಾನೆ, ವ್ರತದ ಅನುಷ್ಠಾನ ಮಾಡಿದಾನೆ, ಅದೆಲ್ಲ ನಿರ್ವಿಘ್ನ ರೂಪದಿಂದ ಇವು ಮುಂದಿನ ಭವಕ್ಕೆ ತಗೊಂಡು ಹೋಗ್ಬೇಕಾಯ್ತು ಅಂತಂದ್ರೆ ಒಂದು ಸಮಾಧಿ ಮರಣದ ಕಾರಣ ಇದೆ. ಸಮಾಧಿ ಮರಣ ಅನ್ನೋದಕ್ಕಿಂತ ಮರಣ ಅಂದಿದ್ದಾರೆ ಅಲ್ಲಿ. ಮರಣವನ್ನ ನೀನು ನಿರಾಕರಿಸ್ತಿದ್ದಿ ಅಂತಂದ್ರೆ ನಿನ್ನ ಈ ಸಾಧನೆಯ ಫಲವನ್ನ ನೀನು ಮುಂದಿನ ಭವಕ ಅದರಿಂದ ಭವಾತೀತ ಆಗುವವರೆಗೆ ಕೊಂಡೊಯ್ಯೋದು ಹೇಗೆ ಸಾಧ್ಯ ಇದೆ? ಅದೇ ಅವು ಎರಡೂ ಶ್ಲೋಕ ಅಲ್ಲೇ ಉದಾಹರಣೆಯ ರೂಪದಿಂದ ಸ್ವೀಕಾರ ಮಾಡಿದ್ದಿದೆ. ಪುರುಷಾರ್ಥ ಸಿದ್ಧಿ ಉಪಾಯ ತೆಗೆದು ನೋಡೋದು ಸಲ್ಲೇಖನ ಅಧಿಕಾರನೇ ಇದೆ, ಹುಡುಕಬೇಕಾದದ್ದು ಅವಶ್ಯಕತೆ ಇಲ್ಲ. ರತ್ನಕರಂಡ ಶ್ರಾವಕಾಚಾರದೊಳಗೆ ಸಲ್ಲೇಖನ ಅಧಿಕಾರ ಇದೆ. ಓದೋದ್ರೆ ನಮಗೇನು ಮಾಡೋದ? ನಮ್ಮ ಜೀವನದೊಳಗ ಸಮಾಧಿಯನ್ನು ಧಾರಣ ಮಾಡೋದಿದೆ. ಮರಣ ಸಮಾಧಿದ್ದ ನಮಗ ಆಗ್ತಿದೆ ಅಥವಾ ಮಾಡೋದಿದೆ ಅನ್ನುವ ಧ್ಯೇಯ ಬೇಡ. ಆದ್ರೆ ನಮ್ಮ ಜೀವನದ ಪ್ರತಿಯೊಂದು ಸಮಯ ಸಮಾಧಿ ರೂಪ ಆಗಬೇಕು. ಯಾರ ಜೀವನ ಸಮಾಧಿಮಯ ಇಲ್ಲ ಅವರ ಮರಣ ಸಮಾಧಿಮಯ ಆಗೋದು ಸಾಧ್ಯ ಇಲ್ಲ. ಅಲ್ಲಿ ಆ ಸಮಾಧಿ ಮರಣ ಅಂತ ಹೇಳಿ ಕಾವ್ಯದೊಳಗೂ ಕೂಡ ಅವರು ಹೇಳಿದಾರ್ರಿ ಭರಿಲ್ಲವ್ರ ಏನ, ಯಾರ ಮರಣಂತೂ ಒಂದು ಸಮಯದ್ದಿದೆ, ಅದರ ಸಲುವಾಗಿ ಏನು ವಿಚಾರ ಮಾಡೋದಿದೆ? ನಮಗಷ್ಟು ಸಹಜ ಆಗ್ಬೇಕ್ರಿ. ಮರಣ ಏನಿದೆ, ಬಟ್ಟೆ ಬದಲಾಯಿಸೋದು ಸುಲಭ ಇದೆ ಏನಿಲ್ರಿ, ಆನಂದದಾಯಕ ಇದೆ ಏನಿಲ್ರಿ. ಅದರಲ್ಲೇ ಕೂಡ ಹಳೇದ ವಾಸನೆ ಬರ್ತಾ ಇರೋದು, ಅಡಿಗೆ ಮನೆಯಲ್ಲಿ ಏನೇನೋ ಎಲ್ಲ ಎಣ್ಣೆಯೊಳಗೆ ಕರೆದ ಕೆಲಸ ಮಾಡಿದ್ದೇವೆ, ಅದನ್ನು ಬದಲಾಯಿಸಿ ಸ್ವಚ್ಛ ಬಟ್ಟೆ ಹಾಕೊಳ್ಳೋದ್ರೊಳಗೆ ಶುಭ್ರ ಒಗೆದದ್ದ ಇಸ್ತ್ರಿ ಮಾಡಿದ್ದ ಬಟ್ಟೆ ಹಾಕೊಳ್ಳೋದ್ರೊಳಗೆ ಆನಂದ ಇದೆ, ದುಃಖ ಇದೆ. ಹಾಗಾದ್ರೆ ಮರಣ ಅಷ್ಟು ಸಹಜ ಆಗ್ಬೇಕ್ರಿ.
ಮರಣ ಅಷ್ಟು ಸಹಜ ಆಗ್ಬೇಕಾಯ್ತು ಅಂತಂದ್ರೆ ಜೀವನದ ಪ್ರತಿಯೊಂದು ಶ್ವಾಸೋಚ್ಛ್ವಾಸಮೇ ಜೀವನವಚ್ಚು. ನಿನ್ನೇನ್ ಅಪ್ಪಾಜಿಯವರ ಮರಣ ಹಂಗ ಸಹಜ, ಅವ್ರದ್ದು ಮರಣ ಎಷ್ಟು ಸಹಜ ಆಗಿತ್ತು ಅಂತ ಹೇಳಿ ಇದ್ದವ್ರು ನೋಡಿದವ್ರಿಗೆ ಗೊತ್ತರಿ. ಅದ ಅಜಿತಣ್ಣ ಇದಾರು, ವಿಜಯಣ್ಣ ಇದಾರು. ಕೂತಲ್ಲೇ 10 ನಿಮಿಷದ ಮೊದಲ ಇಷ್ಟೋಪದೇಶ ಪೂರ್ಣ ಆಯ್ತಲ್ಲಪ್ಪ ಅಂತ ಹೇಳಿ ಅಂದ್ರು. ಈ ಸಮಾಧಿ ಮರಳಾಗ ಅಪ್ಪಾಜಿ ಒಂದು ಏನ್ರಿ ವಿಷಯ ಅದು ನನ್ನ ತಂದೆ ಇದ್ದಂತಂದ್ರೆ ಅವ್ರ ತಂದೆ ಇದ್ರೆ ಅಂದ್ರೆ ಲೇಖಕರ ಅಂತ ಹೇಳಿ ಬರ್ದಿಲ್ಲೇನ್ರಿ ಬ್ರಾಕೆಟ್ ಒಳಗೆ ಅವ್ರದ್ರಿ. ಅದು ಗುಮಾನಿ ರಾಮ್ದು ಬಂದೈತೆ ಅವ್ರದ್ದು, ಅಂದ್ರೆ ಗುಮಾನಿ ರಾಮಂದ ಅಲ್ಲ, ಬಾರಿಲ್ಲ ಅವ್ರ ತಂದೆ. ಬಾರಿಲ್ಲ ಅವ್ರ ತಂದೆ ಲೇಖಕರು ಅಂತ ಹೇಳಿ ಅದಕ್ಕೆ ಬ್ರಾಕೆಟ್ ಒಳಗೆ ಇಟ್ಟಿದ್ದೇನ್ರಿ. ಅದ್ರೊಳಗೆ ಏನು ಸಂಶಯ ಬರಬಾರ್ದು ಅಂತೇಳಿ. ನೋಡ್ರಿ ಮಾತು ಹೀಗಿದೆ. ಎಷ್ಟೋ ಘಟನೆಗಳ ಗುಮಾನಿ ರಾಮಂದಿರಲಿ, ಸದಾ ಸುಖಂದ ಇರಲಿ, ಕಷಾಯ ಸಲ್ಲೇಖನ, ಕಾಯ ಸಲ್ಲೇಖನ, ಇವೇನು ಭೇದ ರೂಪದಿಂದ ಕಥನ ಅದರಲ್ಲಿ ಬಂದಿದ್ದವು. ರತ್ನಕರ್ಣ ಶ್ರಾವಕಾಚಾರದೊಳಗೆ ಓದಿದ್ದು ಗೊಮ್ಮಟಗಿರಿ ಮೊದಲಾದವುಗಳಲ್ಲಿ ಚರ್ಚೆ ನಾನೇ ಅದರ ಬಗ್ಗೆ ವಿಷಯ ತಗೊಂಡು ಪ್ರವಚನ ಮಾಡಿದ್ದ. ಅದು ಎಲ್ಲಾನು ನಿಜವಾಗಿ ಮರೆತು ಹೋಗಿತ್ತು. ಈಗಿದ ಸಮಾಧಿ ಮರಣದ ಅನುವಾದದ ಸಮಯದೊಳಗ ಆ ರತ್ನಕರ್ಣ ಶ್ರಾವಕಾಚಾರದ ಸಲ್ಲೇಖನ ಅಧಿಕಾರದೊಳಗೆ ಸದಾ ಸುಖದಾಶಿಯನ್ನು ಕಾಯ ಸಲ್ಲೇಖನ, ಕಷಾಯ ಸಲ್ಲೇಖನ ಹೇಳಿದಾರಲ್ಲ, ಅದರ ಅನುವಾದ ಮಾಡುವ ವೇಳೆದೊಳಗ ಪ್ರತ್ಯಕ್ಷ ನಮ್ಮ ಅಪ್ಪಾಜಿ ಜೀವನ ಕಣ್ಣು ಪ್ರತ್ಯಕ್ಷ ಅವರ ಜೀವನ. ಕಾಯವನ್ನ ಅದೇ ರೀತಿ ಕೃಷ ಮಾಡಿದ್ರು, ಕಷಾಯವನ್ನ ಅದೇ ರೀತಿ ಮಂದಗೊಳಿಸಿದ್ರು. ಕಷಾಯ ಮಂದಾಗುವ ಸಲುವಾಗಿ ತತ್ವಾಭ್ಯಾಸ ರೀ, ಕಾಯ ಕ್ಷೀಣ ಆಗುವ ಸಲುವಾಗಿ ಆಹಾರ ಕಮ್ಮಿ ಮಾಡುವುದ್ರಿ. ಎಂಥ ಮಾತು ಜ್ಞಾನಿಗಳು ಹೇಳಿ ಹೋಗಿದ್ದಾರೆ. ಮತ್ತು ಅವರು ಹೇಳದಿದ್ರೂ ಕೂಡ ಇವರು ಮಾಡಿದ್ದ ನಾವು ನೋಡಲಿಲ್ಲ, ಆದ್ರೆ ಆ ಶಬ್ದಗಳ ಮೂಲಕ ಇದನ್ನು ನೋಡುವಂಥ ಒಂದು ಭಾಗ್ಯ ನನ್ನ ಜೀವನದೊಳಗೆ ಬಂದಿದೆ. ಅಪ್ಪಾಜಿದ್ದೆ ಹಾಗಾಗಿದೆ. ಅವ್ರದ್ದೇನ ಹೇಳಿದರು ಭರಿಲ್ಲ ಅವರ, ಅದಕ್ಕಿಂತಲೂ ಸುಲಭ ಆಗಿದೆ ಮರಣ, ಅದಕ್ಕಿಂತಲೂ ಸುಲಭ. ಅವ್ರು ಹೇಳ್ರಿ ನಾವು ಎಲ್ಲ ಟೆಸ್ಟ್ ಮಾಡಿದೀವಿ, ಅದ ಇದ ಎಲ್ಲ ಹೇಳಿದ್ದಾರೆ ಅವರು. ನಮ್ಮದು ಏನೂ ಇಲ್ಲ. ಡಾಕ್ಟ್ರು ಏನಂತಿದ್ದರ್ರಿ, ಏನಿಲ್ಲ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ರಿ. 1-2 ಸಲ ಕರ್ಕೊಂಡು ಮೊದಲು ಸರ್ಪುಣ್ಣದ ಆಗಿರೋ ವೇಳೆದೊಳಗೆ ಅವರು ದೊಡ್ಡವ್ರು ಏನಂದ್ರೆ, ಡಾಕ್ಟ್ರ ಇಂಥ ತ್ಯಾಗಿ ತಪಸ್ವಿ ಅದರ ಅದೇನು ಎದುರಿಗೆ ಅದೇನು ಮಾಡ್ತಿತ್ತು ಅವ್ರು, ಅದೇನೂ ಮಾಡೋದಿಲ್ಲ ಅಂತ. ಅಂದ್ರೆ ರೋಗನ ಸೋತ್ ಹೋಗ್ತಿದೆ. ಹಂಗೆ ಆಯ್ತ್ರಿ ಅದ. ರಾಮಣ್ಣಗ ಬಂದ್ರ ಅವ್ರೇನು ಅನ್ಕೊಂತ ಹೋದ್ರು, ನಾವು ಇವ್ರಿಗೇನ್ರ ಹೇಳೋಣ ಅಂತ ಹೇಳಿ ಬಂದಿದ್ದೀವಿ, ಇವರ ನಮಗೆಲ್ಲ ಹೇಳಿದ್ರು. ನಿಜವಾಗಿ ಅಂಥ ಜೀವದ ಸಂಯೋಗ ಆಗೋದು ಅಷ್ಟೇ. ಸಂಯೋಗ ಆಗೋದು ಕೂಡ ನಮ್ದು ಮಹಾಭಾಗ್ಯ. ಯಾಕೆ ಅಂತಂದ್ರೆ ಮೊದಲು ಭಾಳ ನೋವಾಯ್ತು ಅವ್ರಿಗೆ, ಏನಾರ ಮಾಡುದು ಮಾಡ್ರಿ ಅಂತ ನಾ ಹೇಳ್ತಿದ್ದೆ. ಹಿಂದಗಡೆ ಅವ್ರದ್ದು ಚಲೋ ಪರಿಚಯ ಆದ್ಮೇಲೆ ನಾ ಹೇಳೋದು ಬಂದಾಯ್ತು. ತನ್ನಷ್ಟಕ್ಕೆ ತಾನೇ ಬಂದಾಯ್ತ್ರಿ ಅದು. ನೀವು ಹೇಳಿದ್ರಲ್ಲ ಅದೆಲ್ಲ ಮೈ ಕಿತ್ತು ಬಿಡ್ತಿತ್ತು, ನೀವೆಲ್ಲ ತರಕಾರಿ ಅದ ಬಿಟ್ಟಿದ್ದೀರಿ ನೋಡ್ರಿ, ಅದಕ್ಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರಿ ಇವರು. ಅದಕ್ಕೇನು ಅವರು ಹಂಗಿಲ್ಲ ವಿಜಯಣ್ಣನೂ ಅನ್ಲಿಲ್ಲ, ಏನೂ ಅನ್ಲಿಲ್ಲ. ಬರೀ ಒಂದು ಸಣ್ಣ ಮುಗುಳ್ನಿಗೆ. ಅವ್ರಿಗೆ ಸಮಯ ಬಂದ ಮೇಲೆ ತಾನೇ ತಿಳಿತಿದೆ ಅನ್ನೋದು ಗೊತ್ತರಿ. ಮತ್ತೆ ತಿಳಿಸಿ ಹೇಳಿದ್ರೆ ಅದಕ್ಕೆ ಮತ್ತೆ ಖಂಡನ ಮಾಡಿದ್ರೆ ಅದಕ್ಕೆ ಮತ್ತೆ ಅವ್ರು ತಮ್ಮ ಮತದ ಖಂಡನೆ ಮಾಡ್ತಿದ್ದಾರೆ. ಹೌದು ಅಥವಾ ಇಲ್ರಿ? ಅವಾಗೇನ ಅದು ಗಾಡಿ ಮೇಲಿಂದ ಬಿದ್ದರು, ಆಕ್ಸಿಡೆಂಟ್ ಆಯಿತು. ಇಂದ ಶನಿವಾರ ಬಿದ್ದಿದ್ದರು, ಮುಂದಿನ ಶನಿವಾರ ಹೋಗೋದಿತ್ರಿ ರಿಸರ್ವೇಷನ್. ರವಿವಾರದಿಂದ ಬೆಂಗಳೂರು ಶಿಬಿರ ಇತ್ರಿ. ಅವಾಗ ಬೆಂಗಳೂರೊಳಗೆ ಅಲ್ಲಿ ಹೋಗೋದು ಅಂತ ಹೇಳಿ ಅಂದರು. ಹೋಯಿತು. ಅಲ್ಲಿ ಹೋದ ನಂತರ ಎಲ್ಲರೂ ಬಂದ್ರಲ್ಲ, ಅಪ್ಪಾಜಿ ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು. ಅಶಕ್ತಪನ ಬಹಳ ಬಂದಿತ್ತಲ್ಲ, ರಕ್ತ ಎಷ್ಟೋಗಿತ್ತು, ಇದೆಲ್ಲ ತೊಯ್ದಿತ್ತು ರೀ. ಅಮ್ಮ ನೋಡಿ ಗಾಬರಿ ಆದ್ರೆ, ಆಮೇಲೆ ನಾನು ಕೈ ಹಿಡಿದು ತೊಗೊಂಡ್ರೆ ಅವ್ರು ಇಷ್ಟು ಗಾಬರಿ ಆದಾರ. ಅಮ್ಮ ಅಂಥೇಳಿ ಅಂದಾರ್ರಿ ಅವ್ರು. ಅಂದರೆ ಈ ಪ್ರಕಾರ ಅವ್ರ ಮೋಹದಿಂದ ಒಂದು ಪ್ರಕಾರ ಮೂರ್ಛೆ ಹೋದವ್ರ ಹಾಗೆ ಪರಿಸ್ಥಿತಿ ಆಯ್ತು ರೀ ಅಮ್ಮಂದ. ನಾನು ಕೈ ಹಿಡಿದು ತೊಗೊಂಡು ಇದು ಹೀಗೆ ಸೋರ್ತಾ ಇತ್ತು ರೀ ರಕ್ತ. ಆಮೇಲೆ ಅಲ್ಲಿ ಯಾರ್ಯಾರೋ ಒಬ್ಬೊಬ್ಬರು ಒಂದೊಂದು ಹೇಳ್ರಲ್ಲ, ಬೆಳ್ಳೂರದವ್ರು ಭರ್ತಕ್ಕಾದ. ಆವಾಗ ಒಂದೇ ಉತ್ತರ ಹೇಳ್ರ, ವಿಕಲ್ಪ ಇಲ್ಲ ಅಂದಮೇಲೆ ಉಪಚಾರ ಯಾಕೆ? ಅದೇ ಮಾತು ನನಗೀಗ, ಅದು ನೀವೇನೇನಿಲ್ಲ ಕೊರೋನಾ ಸಲುವಾಗಿ ಹಾಕೊಳ್ತಾ ಇದ್ದಿರಲಿಲ್ಲ, ಏನಾರ ವ್ಯಾಕ್ಸಿನ್
ಆವಾಗ ಸಹಜ ವಿಕಲ್ಪ ಬಂತು. ನನಗಂತೂ ಯಾರೂ ಹೇಳಿಲ್ಲ, ಯಾರ ಮೇಲೇನೂ ಆರೋಪ ಇಲ್ಲ, ನನಗೆ ಯಾರೂ ಹೇಳಿಲ್ಲ ನನಗೆ ನೀವು ಹಾಕ್ಕೊಳ್ಬೇಕು ಅಂಥೇಳಿ. ಆದ್ರೆ ಇನ್ನೊಬ್ಬರ ಸಲುವಾಗಿ ನನಗೆ ವಿಕಲ್ಪ ಬರ್ತಿತ್ತು. ಏನು ವಿಕಲ್ಪ? ರೋಗ ಇಲ್ಲದೆ ಯಾಕೆ ಔಷಧ ಸಲುವಾಗಿ ಪರದಾಡ್ತಾ ಇದ್ದಾವ ಜೀವಗಳ ಅಂಥೇಳಿ. ಅಂದ್ರೆ ಅವ್ರೇನು ಹೇಳಿದ್ರು, ವಿಕಲ್ಪ ಇಲ್ಲ ಅಂದಮೇಲೆ ಉಪಚಾರ. ನನಗೆ ಹೀಗಾಗಿದೆ ಅನ್ನೋ ವಿಕಲ್ಪನ ನಾವು ನಾಶ ಮಾಡೋದಿದೆ. ಅದಕ್ಕೆ ಅಲ್ಲಿ ಪ್ರತಿಕ್ರಮಣದ ವಿಷಕುಂಭ ಅಂತ ಹೇಳಿ ಯಾಕೆ ಹೇಳಿದ್ರು? ಪ್ರತಿಕ್ರಮಣ ಮಾಡಬೇಕಾದಂಥ ದೋಷನ ಸಂಭವಿಸದೇ ಇರುವ ಹಾಗೆ ನೀನು ನಿರ್ದೋಷ ಸ್ವಭಾವದ ಆಶ್ರಯ. ಈ ಮಾತಲ್ಲಿ ಈ ಸಂಕೇತ ನೀಡಿದಾರೆ ಅಲ್ಲಿ. ಅದರ ಕಡೆಗೆ ನಮ್ದು ಗಮನ ಇಲ್ಲ. ನನ್ನನ್ನು ನಾನು ನಿಂದಿಸಿಕೊಳ್ಳಬೇಕಾದ್ರೆ ನಿಂದೆ ಮಾಡಿಕೊಳ್ಳುವಂಥ ಅಪರಾಧ ನಾನು ಮಾಡ್ರೆ ನಿಂದಿಸಿಕೊಳ್ಳುವುದಿಲ್ಲ. ಇಲ್ಲಿ ಸಲ್ಲೇಖನ ಸಮಾಧಿ ಮರಣದೊಳಗೆ ಅಲ್ಲೇನು ಒಂದು ವೃದ್ಧಾಪ್ಯದಲ್ಲಿ ವೈರಾಗ್ಯದ ವೃದ್ಧಿ ಅಂತ ಹೇಳಿ ಬರೆದಿದೆ ಅಂದ್ರಲ್ಲ, ಅಲ್ಲೇನಿದೆ ಕೊನೆಗೆ ಕ್ಷಮಾಯಾಚನೆ ಮಾಡೋದನ್ನು ಬಿಟ್ಬಿಟ್ರಿ. ಏನು ಕ್ಷಮಾಯಾಚನೆ ಮಾಡೋದಿದೆ? ಯಾರ ಹತ್ರ? ನಿನಗೆ ಯಾರ ಕಡೆಯಿಂದ ಏನು ಮಾಡಿಸ್ಕೊಳ್ಳೋದಿದೆ? ನಾನು ನಿನಗೆಲ್ಲ ಭಾಳ ಮಾತಾಡಿದೆ ಅಲ್ವಾ, ಈಗ ಅದನ್ನು ಮರೆತು ಬಿಡು. ಯಾತಕ್ಕನ್ನೋದು? ನೀ ಮಾತಾಡಿದ್ದೀನ ಯಾರು? ಮಾತಾಡಿದ್ದು ಮುಗಿದೋಯ್ತು. ಆ ಸಮಯದ ನಿಂದ ಅಜ್ಞಾನನೂ ಆಗಿತ್ತು, ಎದುರಿಗಿನ ಜೀವನ ಕರ್ಮದ ಉದಯನೂ ಆಗಿತ್ತು. ವಸ್ತು ಸ್ವರೂಪ ತಿಳಿಯುವುದರ ಹೆಸರನ್ನ ಕ್ಷಮಾಯಾಚನೆ ಮಾಡೋದು. ಕ್ಷಮಾಯಾಚನೆ ಮಾಡದೇ ಇರೋದು. ಕ್ಷಮಾಯಾಚನೆ ಮಾಡುವುದರ ಸಲುವಾಗಿ ಆ ವಸ್ತು ಸ್ವರೂಪವನ್ನು ತಿಳಿಯದೇ ಇರುವ ರೂಪದ ಅಜ್ಞಾನಜನ್ಯ ಯಾವ ಪ್ರವೃತ್ತಿ ನನ್ನಲ್ಲಿ ಇತ್ತು, ಅದು ನನ್ನ ದೋಷದಿಂದ ಇತ್ತು. ಇಷ್ಟು ನನಗೆ ನಿಜವಾಗಿ ಯಥಾರ್ಥವಾಗಿ ಪ್ರಾಮಾಣಿಕ ರೂಪದಿಂದ ಸ್ವೀಕಾರ ಆಯಿತು ಅಂತಂದ್ರೆ ಇನ್ನೊಬ್ಬರ ಹತ್ರ ಕ್ಷಮೆ ಯಾಚನೆ ಏನು ಮಾಡೋದಿದೆ? ಘಟನೆ ಸಂಭವಿಸೋಗಿದೆ. ಮತ್ತು ಅದನ್ನು ಪುನಃ ಪುನಃ ಸ್ಮರಣೆಯಲ್ಲಿ ತಂದುಕೊಳ್ಳೋದ, ಅದರಿಂದ ವರ್ತಮಾನದ ಜ್ಞಾನ ಸಾಮರ್ಥ್ಯ ಮತ್ತೆ ನಿರರ್ಥಕ ಆಗ್ತಿದೆ. ಬಾಹ್ಯದಲ್ಲಿ ವ್ಯವಹಾರ ಆಗಿದೆ. ಒಂದು ಸಲ ಎಲ್ಲರ ಹತ್ರ ಕ್ಷಮಾಯಾಚನೆ ಮಾಡಬೇಕಾಗ್ತಿದೆ. ಎಲ್ಲರನ್ನೂ ಅದೇ ಪ್ರಕಾರ ಮುಕ್ತ ಮನಸ್ಸಿನಿಂದ, ನಿರ್ಮಾಣ ಮನಸ್ಸಿನಿಂದ ಕ್ಷಮಿಸಬೇಕಾಗ್ತಿದೆ. ಯಾವಾಗ? ದೀಕ್ಷಾ ತಗೊಳ್ಳುವ ಅಥವಾ ಸಮಾನ ಆಯಿತು ಅಂತಂದ್ರೆ ಮುಗಿದು ಹೋಯ್ತ್ರೆ. ಅದರ ಬಗ್ಗೆ ಪುನಃ ವಿಚಾರ ಬರ್ತಕ್ಕಂಥ ಈ ಪ್ರಕಾರ ಸಾಧನೆಯೊಳಗ ಉತ್ತರ ನಿರ್ಮಲತೆ, ತನಗೆ ಸಂತೋಷ ಅನ್ನಿಸುವ ಹಾಗೆ ತನ್ನ ಭಾವಗಳಲ್ಲಿ ಪರಿವರ್ತನೆ ಆಗುವುದು ಅವಶ್ಯಕ. ಜಗತ್ತನ್ನು ಸಂತುಷ್ಟಪಡಿಸೋದು ಸಾಧ್ಯ ಇಲ್ಲ. ಹೌದು, ಇವರು ಬಹಳ ಒಳ್ಳೆಯವರದರು ಅಂಥೇಳಿ ಎಲ್ಲರೂ ಅನ್ನೋದು ಸಾಧ್ಯ ಇಲ್ಲ, ಯಾವಾಗಲೂ ಅನ್ನೋದು ಸಾಧ್ಯ ಇಲ್ಲ. ಅವರ ಸ್ವಾರ್ಥದಲ್ಲಿ ನಾವು ಯಾವಾಗ ಅನುಕೂಲ ನಿಮಿತ್ತ ಆಗ್ತೀವೋ ಆವಾಗ ಇವು ಎರಡು ದೃಢ ಅದು ಏನ್ರಿ ಇಲ್ಲಿ ಹೇತು ಮತ್ತು ಸ್ವಭಾವ. ಹೇಳ್ರಿ, ಯಾರು ಹೇಳ್ತೀರಿ? ಹೇತುವಿನ ಬಗ್ಗೆ ಹೇಳ್ರಿ ವಿಜಯಬಾಯಿ. ಸಮಾನ ಅಂತ ಹೇಳಿದ್ರು ಮತ್ತು ಬಿಲ್ಕುಲನ್ನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಕಾರಣ ಜೀವದ ವಿಶುದ್ಧ ಪರಿಣಾಮ ಶುಭಬಂಧದೊಳಗೆ ಕಾರಣ ಇದೆ. ಅದರ ಉದಯದೊಳಗ ಧರ್ಮದ ಸಾಮಗ್ರಿಗಳ ದೊರಕುತ್ತವೆ ಅಂಥೇಳಿ ಇವೇನು ತನ್ನ ಸಂದೇಹದ ಮಂಡನೆ ಮಾಡಿದ್ದ. ಅದಕ್ಕೆ ವಸ್ತು ಸ್ವರೂಪದ ಆಧಾರದಿಂದ ವಾಸ್ತವಿಕತೆಯನ್ನು ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಏನ? ಸಂಕ್ಲೇಶ ಮತ್ತು ವಿಶುದ್ಧ, ಅಥವಾ ವಿಶುದ್ಧ ಮತ್ತು ಸಂಕ್ಲೇಶ ಅನ್ನೋದ ಅವು ಎರಡು ಅಶುದ್ಧ ಪರಿಣಾಮನ ಇದಾವೆ. ಎಂಥ ಸುಂದರ ಉತ್ತರ.
ಎರಡು ಏನದವು? ಅಶುದ್ಧ ಪರಿಣಾಮ ಅದಾವು. ಎರಡು ಏನದವು? ಅಜ್ಞಾನ ಅದಾವು. ಅಜ್ಞಾನ ಅಂತಂದ್ರೆ ನಿನ್ನೆ ಒಂದು ಪ್ರಕಾರ ಹೇಳಿರ್ತಾರೆ, ಏನ? ವಿಶುದ್ಧ ಪರಿಣಾಮ ಲಾಭದಾಯಕಿದೆ, ಸಂಕ್ಲೇಶ ಪರಿಣಾಮದಿಂದ ಸಂಸಾರದ ಪರಿಪಾಠ ನಡೀತಿದೆ ಅನ್ನುವ ತಿಳಿವಳಿಕೆ ಏನಿದೆ ಅದು ಅಜ್ಞಾನ ಇದೆ ಅಂತ ಹೇಳಿದ್ರೆ. ವಿಶುದ್ಧ ಪರಿಣಾಮ, ಸಂಕ್ಲೇಶ ಪರಿಣಾಮ, ಅದರೊಳಗೆ ಸರ್ವಥಾ ಭೇದ ಇಲ್ಲವೇ ಇಲ್ಲ, ಹೀಗಿಲ್ಲ. ಆದರೆ ಇದು ನನಗೆ ಅನುಕೂಲ ಇದೆ, ಮೋಕ್ಷ ಮಾರ್ಗಕ್ಕೆ ಕಾರಣ ಇದೆ, ಇದು ಪ್ರತಿಕೂಲ ಇದೆ, ಇದರಿಂದ ಸಂಸಾರದ ಪರಿಪಾಠ ನಡೀತಿದೆ ಅಂಥೇಳಿ ಯಾವ ತಿಳುವಳಿಕೆ ಇದೆ ಅದೇನಿದೆ ರೀ? ಅಜ್ಞಾನ ಇದೆ. ತಿಳಿತಂದ್ರೆ ಸಂಕ್ಲೇಶ ಪರಿಣಾಮ, ಅಶುದ್ಧ ಪರಿಣಾಮ ಎರಡೂ ಒಂದೇ ಇದ್ದಾವೆ. ಯಾವ ಅಪೇಕ್ಷಾದಿಂದ ಒಂದೇ ಇದ್ದಾವೆ? ಅವು ಎರಡೂ ಅಶುದ್ಧ ಪರಿಣಾಮಗಳೇ ಇದ್ದಾವೆ. ಇನ್ನು ಅಜ್ಞಾನ ಇದೆ ಅಂಥೇಳಿ ಏನು ಹೇಳಿದ್ರು, ಆ ಅಜ್ಞಾನದ ಇನ್ನೊಂದು ಅರ್ಥ ಏನಿದೆ ಅಂತಂದ್ರೆ, ಆ ಸಂಕ್ಲೇಶ ಪರಿಣಾಮ ಮತ್ತು ವಿಶುದ್ಧ ಪರಿಣಾಮ ಇವೆರಡು ಆತ್ಮನ ಜ್ಞಾನದಿಂದ ಶೂನ್ಯವಿರುವಂಥ ಆತ್ಮನ ಪರಿಣಾಮ ಇದಾವೆ. ತಿಳಿತಾ ಇದೆ ಅಂಥೇಳಿ ಅಜ್ಞಾನ ಅಂದರೆ. ಅಜ್ಞಾನದ ಸ್ವರೂಪ ಎರಡು ಪ್ರಕಾರದಿಂದ ಹೇಳ್ತ. ಏನ? ವಿಶುದ್ಧ ಪರಿಣಾಮ ಮೋಕ್ಷದ ಕಾರಣ ಇದೆ, ಸಂಕ್ಲೇಶ ಪರಿಣಾಮ ಸಂಸಾರದ ಕಾರಣ ಇದೆ. ಈ ಪ್ರಕಾರದ ತಿಳುವಳಿಕೆ ಏನಿದೆ ಅದು ಅಜ್ಞಾನ ಇದೆ, ಒಂದರ್ಥ. ಎರಡನೇ ಅರ್ಥ ಏನ? ಆತ್ಮಜ್ಞಾನದಿಂದ ಹೊರಗಿರುವಂಥ ಪರಿಣಾಮ ಇದಾವೆ ಅವೆರಡು ಅಂಥೇಳಿ ಅಜ್ಞಾನ. ನಿಜವಾಗಿ ಆಗಮದ ಜ್ಞಾನ, ಲೋಕದ ಜ್ಞಾನ ಇದು ಜ್ಞಾನ ಅಲ್ಲಿ. ನಿಜವಾಗಿ ಆತ್ಮನ ಅನುಭೂತಿ ಪೂರ್ವಕ ಆತ್ಮಸ್ವರೂಪದ ಜ್ಞಾತಾ ಸ್ವಭಾವದ ನಿರಾಕುಲ ಶಾಂತಿಯ ಸಾಗರದ ಯಾವ ಅನುಭೂತಿ ಪೂರ್ವಕ ಜ್ಞಾನ ಇದೆಯೋ ಅದ ಮಾತ್ರ ಜ್ಞಾನ ಇದೆ. ಉಳಿದದ್ದಕ್ಕೆಲ್ಲ ಏನಂತಾರೋ ಅಜ್ಞಾನ ಅಂತಾರೆ. ಆತ್ಮಜ್ಞಾನ ಹೀ ಜ್ಞಾನ ಹೇ, ಜಯಚಂದ್ ಛಾಬ್ಡ ಹೇಳಿದ್ರೆ ಶೇಷ ಸಬ ಅಜ್ಞಾನ. ಅವು ಎಲ್ಲವೂ ಅಜ್ಞಾನ ಇದೆ ರೀ. 11 ಅಂಗ 9 ಪೂರ್ವದ ಕೂಡ ಜ್ಞಾನ ಏನಿದೆ ಅದು ಅಜ್ಞಾನ ಇದೆ. ಏಕಾದಶಾಂಗ ತನಕಂ ಲೌಕಿಕದ ಆಗಮನೆಲ್ಲ ಪಠೀಶಿ ನಿಚ್ಚಂ. ಭವ್ಯಾಮೃತಕಾರ ಹೇಳ್ರಿ, ಲೌಕಿಕದ ಆಗಮ ಅಂತ ಹೇಳಿ ಹೇಳ್ರಿ. ಲೌಕಿಕ ವಿದ್ಯೆ ಇದೆ ಅದಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಅಜ್ಞಾನ ಶಬ್ದದ ಎರಡು ಅರ್ಥ ಏನಾದ್ರು ರೀ? ಒಂದು ಅರ್ಥ ಅದು ಆತ್ಮಜ್ಞಾನದಿಂದ ಬಾಹಿರ ಇದೆ, ಶೂನ್ಯ ಇದೆ. ಯಾವುದ? ವಿಶುದ್ಧ ಪರಿಣಾಮ ಇರಲಿ, ಸಂಕ್ಲೇಶ ಪರಿಣಾಮ ಇರಲಿ ಅಂಥೇಳಿ ಅದಕ್ಕೆ ಅಜ್ಞಾನ ಅಂದರು. ಇನ್ನು ಅಜ್ಞಾನ ಇನ್ನೊಂದು ಅರ್ಥ ನಾವೇನು ಮಾಡಿದ್ವಿ? ಸಂಕ್ಲೇಶ ಪರಿಣಾಮ ಮೋಕ್ಷ ಮಾರ್ಗದಲ್ಲಿ ಅನುಕೂಲ, ವಿಶುದ್ಧ ಪರಿಣಾಮ ಮೋಕ್ಷ ಮಾರ್ಗದಲ್ಲಿ ಅನುಕೂಲ ಇದೆ, ಸಂಕ್ಲೇಶ ಪರಿಣಾಮ ಸಂಸಾರದ ಪರಿಪಾಠ ಇದೆ. ಈ ಪ್ರಕಾರದ ತಿಳುವಳಿಕೆ ಏನಿದೆ ಇದು ಅಜ್ಞಾನ ಇದೆ. ಆದ್ರೆ ಅವು ಎರಡೂ ಪರಿಣಾಮ ಏನದವು? ಅಶುದ್ಧ. ಯಾವ ಎರಡು? ವಿಶುದ್ಧ ಪರಿಣಾಮ ಮತ್ತು ಸಂಕ್ಲೇಶ ಪರಿಣಾಮ. ಅದರ ಸಲುವಾಗಿ ಹೇತು ಭೇದ ಇಲ್ಲ ಅನ್ನೋದು ಹೇಳಿದರೆ ಇದು ದೃಢ ಐತೆಂದ್ರೆ, ವಿಶುದ್ಧ ಪರಿಣಾಮ ಕೂಡ ಅಶುದ್ಧ ಪರಿಣಾಮ ಇದೆ ಅಂಥೇಳಿ ಹೇಳಿದ ನಂತರ ಮುಗಿದು ಹೋಯ್ತು. ಯಾವ ಪ್ರಕಾರ ಅಶುದ್ಧ ಇದೆ ರೀ? ಸಂಕ್ಲೇಶದ ಹಾಗೇನ ಅಶುದ್ಧ ಇದೆ. ಯಾಕೆ? ಅದರದ ಸ್ವಭಾವ ಹೇಳ್ತಾರೆ. ಏನು ಸ್ವಭಾವ? ಎರಡು ಪುದ್ಗಲದ ಬಂಧಕ್ಕ ಕಾರಣದವ್ರಿ. ಸ್ವಭಾವ ಅಂತ ಹೇಳಿ ಹೇಳಿದ್ರಲ್ಲ, ಆ ಸ್ವಭಾವ ಶುಭ ಕರ್ಮದ ಬಂಧ ಅಶುಭ ಕರ್ಮದ ಬಂಧ ಅಂತ ಹೇಳಿ ಭೇದ ಇಲ್ಲಪ್ಪ. ಅವು ಎರಡೂ ಪುದ್ಗಲದ ಬಂಧದವು. ಕರ್ಮ ಬಂಧ, ಪುದ್ಗಲದ ಬಂಧ. ನೋಡ್ರಿ, ಮಹಾನ್ ಧೈರ್ಯ ಬೇಕು. ಆಂತರ್ಯದೊಳಗ ಅತ್ಯಂತ ಸ್ಪಷ್ಟವಾದಂಥ ಧ್ಯೇಯ ಬೇಕು. ಅಂದ್ರನ ಇದರದ ನಿರ್ಣಯ ಆಗ್ತಿದೆ. ಇದರ ನಿರ್ಣಯ ಆದ ನಂತರ ನಮ್ಮಲ್ಲೇ ಇಂದು ಎಷ್ಟು ವಿಶುದ್ಧ ಪರಿಣಾಮ ಇದಾವಲ್ಲ, ಅಥವಾ ಆಭಾಸ ರೂಪ ವಿಶುದ್ಧ ಪರಿಣಾಮದ ನಮಗೆ ಇದೆಲ್ಲ ಭ್ರಾಂತಿ, ಅದು ಬಿಟ್ಟು ಹೋಗಿ ನಿಜವಾಗಿ ವಿಶುದ್ಧ ಪರಿಣಾಮಗಳು ಬಹಳಷ್ಟು ಬರ್ತವೆ. ಮತ್ತು ಸಂಕ್ಲೇಶ ಪರಿಣಾಮ ನಿರ್ನಾಮ ಆಗುವ ಹಾಗೆ ಹೊರಟು ಹೋಗ್ತವೆ. ಹೆದರುವ ಅವಶ್ಯಕತೆನೇ ಇಲ್ಲ.
ಬರೀ ಇದು ನಿರ್ಣಯ ಆದ ನಂತರ ಏನ ಸ್ವಭಾವ ಏನು ಹೇಳ್ತಾ ಇದ್ದಾರೆ? ಎರಡೂ ಪುದ್ಗಲನೇ ಇದೆ. ನಿನಗೆ ಶುಭದ ಬಂಧ ಆಗಲಿ ಅಶುಭದ ಬಂಧ ಆಗಲಿ, ಬಂಧದ ಸ್ವಭಾವ ಅರ್ಥಾತ್ ಆ ಶುಭ ಅಶುಭದ ಸ್ವಭಾವ ಬಂಧ ರೂಪ ಇದೆ. ಮತ್ತು ಪುದ್ಗಲ ಇದೆ. ಎಲ್ಲಿ ಪುದ್ಗಲದ ಬಂಧ ಜೀವದ ಜೊತೆಗೆ ಬಂತೋ ಅಲ್ಲಿ ವಿಸಂವಾದ ಇದೆ. ಅಲ್ಲಿ ಸುಂದರತೆ ಇಲ್ಲ, ವಿಸಂವಾದ ಇದೆ, ಅಸುಂದರತೆ ಇದೆ. ಸಿದ್ಧರಲ್ಲೇ ನೋಡ್ರಿ, ಅನಂತ ಸಿದ್ಧರದರು. ಈ ಚತುರ್ಥ ಕಾಲದೊಳಗ, ಅವಸರ್ಪಿಣಿ ಕಾಲದೊಳಗ, ಭರತ ಕ್ಷೇತ್ರದೊಳಗ ಯಾವ ವೃಷಭರನ್ನು ಮೊದಲು ಮಾಡಿಕೊಂಡು ಮಹಾವೀರರವರೆಗೆ 24 ತೀರ್ಥಂಕರರಾಗಿದ್ದಾರಲ್ಲ, ಅವರ ಆತ್ಮ ಈಗ ಸಿದ್ಧಾಲಯದಲ್ಲಿ ನಿಖಲ ಪರಮಾತ್ಮನಾಗಿ ಎದಂದ್ರೆ ಆದಿದೇವರ ಆತ್ಮ 500 ಧನುಷ್ಯ ಎತ್ತರದ ಸಿದ್ಧಾವಸ್ಥೆಯೊಳಗದನ್ರಿ. ಆತ್ಮನ ಪ್ರದೇಶದ ಎತ್ತರ ಎಷ್ಟಿದೆ? 500 ಧನುಷ್ಯ. ಮಹಾವೀರ ನಾಮದ ತೀರ್ಥಂಕರರ ಚೇತನಾತ್ಮನ ಎತ್ತರ ಎಷ್ಟಿದೆ? 7 ಮೊಳ ಇದೆ. ಹಾಗಾದ್ರೆ ಆ 7 ಮೊಳ ಮತ್ತು 500 ಧನುಷ್ಯ, ಇದರ ಕಾರಣದಿಂದ ಆತ್ಮನಲ್ಲೇ ಏನಾದರೂ ವ್ಯತ್ಯಾಸ ಇದೆಯೇನ? ವಿಕೃತಿ ಇದೆಯೇನ? ಇಲ್ಲ. ವಿಸಂವಾದ ಇದೆಯೇನ? ನಾನು ಕೇಳ್ತಾ ಇದ್ದೀನಿ. ವಿಸಂವಾದ ಇಲ್ಲ. ಯಾಕಿಲ್ಲ ಅಂತಂದ್ರ ಅವ ಆತ್ಮನ ಸ್ವಾಭಾವಿಕ ಪ್ರದೇಶದ ವಿಸ್ತಾರ ಅಷ್ಟಿದೆ. ಇದು ಆತ್ಮನ ಸ್ವಾಭಾವಿಕ ಪ್ರದೇಶದ ವಿಸ್ತಾರ ಇಷ್ಟಿದೆ. ಅಲ್ಲಿ ವಿಸಂವಾದ ಯಾಕಿಲ್ಲ ಅಂದ್ರ ಅನ್ಯ ದ್ರವ್ಯದ ಬಂಧ ಇಲ್ಲ. ಅಲ್ಲಿ ಅನ್ಯ ದ್ರವ್ಯದ ಬಂಧ ಇಲ್ಲ. ಪುದ್ಗಲದ ಜೊತೆಗೆ ಬಂಧಾವಸ್ಥೆ ಏನಿದೆಯಲ್ಲ, ಅದ ಈ ಸುಂದರವಾದಂಥ ವಸ್ತುವಿಗೆ ವಿಸಂವಾದವನ್ನು ಉಂಟು ಮಾಡುವಂಥದ್ದು. ತಿಳಿತಾ ಇದೆ? ಹಾಗಾದ್ರೆ ಇಲ್ಲಿ ಶುಭ ಮತ್ತು ಅಶುಭ ಇವೆರಡೂ ಏನದವು? ಪುದ್ಗಲ ಇದಾವೆ. ಅವು ಎರಡರ ಸ್ವಭಾವ ಏನಿದೆ? ಬಂಧ ಇದೆ. ಎರಡೂರೇ ತಿಳ್ಕೊಳ್ಳೋದು. ಏನ? ಒಂದು ಪುದ್ಗಲ ಇದೆ, ಒಂದು ಬಂಧ ಇದೆ. ಯಾವುದರದ? ಶುಭ ಮತ್ತು ಅಶುಭ. ಶುಭ ಭಾವದಿಂದ ವಿಶುದ್ಧ ಪರಿಣಾಮದಿಂದ ಯಾವ ಕರ್ಮದ ಬಂಧ ಆಗ್ತಿದೆಯಲ್ಲ, ಅದು ಜೀವವನ್ನ ಬಂಧನದೊಳಗನೆ ಇಡ್ತಿದ್ದೀರಿ. ಆ ಬಂಧನದೊಳಗೆ ಇಡುವಂಥದ್ದ ಪುದ್ಗಲನೇ ಇದೆ. 2 ಮಾತು ಏನ? ಒಂದು ಅದರ ಸ್ವಭಾವ ಬಂಧನ ರೂಪಿದೆ, ಇನ್ನೊಂದ ಪುದ್ಗಲ ಇದೆ. ಯಾವುದ ಪಾಪ ಕರ್ಮ ಇದೆಯಲ್ಲ, ಅದು ಪುದ್ಗಲನೇ ಇದೆ, ಅದು ಬಂಧನದೊಳಗನೆ ಇಡ್ತಿದ್ದೀರಿ. ಅದಕ್ಕೆ ದೃಷ್ಟಾಂತ ಎಷ್ಟು ಸುಂದರ ಕೊಟ್ಟರು ಕುಂದಾಚಾರ್ಯ ದೇವ. ಚಿನ್ನದ ಸಂಕೋಲೆ, ಲೋಹದ ಸಂಕೋಲೆ, ಅದರೊಳಗೆ ಏನು ವ್ಯತ್ಯಾಸ ಇದೆ? ಸಂಕೋಲೆಯ ಕೆಲಸಂತೂ ಪುರುಷನನ್ನ ಬಂಧನದೊಳಗೆ ಇಡುವುದಿದೆ. ಹಾಗಾದರೆ ಚಿನ್ನದ ಇದ್ದರ ಅದರಿಂದ ಸಂತೋಷ ಪಡೋದ ಅಥವಾ ಭೇದ ತಿಳಿಯೋದ ಏನೂ ಅವಶ್ಯಕ ಇಲ್ಲ. ಚಿನ್ನ ಮಣ್ಣು ಅಂಥೇಳಿ ಕುಂದಾಚಾರ್ಯ ದೇವ್ 2000 ವರ್ಷಗಳ ಪೂರ್ವದಲ್ಲಿ ಹೇಳಿದ್ದಾರೆ. ಆದ್ರೆ ಸ್ವಾಮೀಜಿ ಹೇಳಿದ್ರು ಧೂಲ್ ಮಿಟ್ಟಿ ಹೈ. ಧೂಲ್ ಮಿಟ್ಟಿ ಅರ್ಥಾತ್ ಪುದ್ಗಲ ಪರಮಾಣುಗಳದ್ದು ಸಮೂಹ ಇದೆ. ಧೂಲ್ ಮಿಟ್ಟಿ. ಧನ ಏನಿದೆ, ಕೀರ್ತಿ ಏನಿದೆ, ಐಶ್ವರ್ಯ ಏನಿದೆ, ನಿರೋಗತೆ ಏನಿದೆ, ಧೂಲ್ ಹೈ, ಮಿಟ್ಟಿ ಹೈ. ಶುಭ ಪರಿಣಾಮ ಏನಿದೆ? ಧೂಲ್ ಹೈ. ಧೂಲ್ ಮೇ ಭೀ ಧರ್ಮ नहीं है. ಅದರಲ್ಲಿ ಧರ್ಮ ಅಂಶ ಮಾತ್ರ ಕೂಡ ಇಲ್ಲ, ಶುಭ ಪರಿಣಾಮದ ಮಾತ್ರ ಇರಬೇಕು. ಅದಕ್ಕೆ ಇನ್ನೊಂದ್ಸಲ ಹೇಳಿದ್ದಿತ್ತು, ಒಂದು ಸಲ ಹೇಳ್ರಿ ನೀವು, ಒಂದು ಸಲ ಹೇಳ್ರಿ ಅಂಥೇಳಿ ಹೇಳಿದ ನಂತರ ಕೂಡ ಅವರು ಹೇಳಿದರು, ಹೇಳದೇ ಇರು ಒಳ್ಳೆಯದೊಳಗೂ ಕೂಡ ಜೀವದಲ್ಲಿ ಇಷ್ಟು ಆಗ್ರಹ ಇದೆ ಅಂದಮೇಲೆ ಒಂದು ಸಲ ಹೇಳಿದ ನಂತರ ಅದು ಆಗ್ರಹ ಬಿಟ್ಟು ಹೋಗೋದನ್ನೇ. ಅದಕ್ಕೆ ಟೋಡರ್ಮಲ್ಜಿ ಮಾತೇನು ಹೇಳಿದ್ರು? ಕತ್ತೆ ಕಲ್ಲು ಸಕ್ಕರೆ ತಿಂದರೆ ಸತ್ತು ಹೋಗ್ತಿದೆ. ನೊಣ ನೀರಿನೊಳಗೆ ಬಿದ್ದರೆ ಬದುಕ್ತಿದ್ದೀರಿ, ತುಪ್ಪದೊಳಗೆ ಬಿದ್ದರೆ ಸತ್ತು ಹೋಗ್ತಿದೆ ಅಂಥೇಳಿ. ತುಪ್ಪದ್ದೇನಾದರೂ ದೋಷ ಇದೆ? ಕಲ್ಲು ಸಕ್ಕರೆದೇನಾದರೂ ದೋಷ ಇದೆ? ಕತ್ತೆ ಸತ್ತು ಹೋಗ್ತಿದೆ ಅಂಥೇಳಿ ಕಲ್ಲು ಸಕ್ಕರೆ ದೋಷಮಯ ಇದೆ ಅಂದ್ರೆ ಇಲ್ಲ, ಅದರದ ಅಪಾತ್ರತೆ ಇದೆ ಇಷ್ಟೇ. ಕತ್ತಿ ಯಾಕೆ ಸಾಯ್ತಿದೆ ಕಲ್ಲು ಸಕ್ಕರೆ ತಿಂದ್ರೆ? ಅದರದ ಅಪಾತ್ರತೆ ಇದೆ. ಹಾಗಾದ್ರೆ ಶುಭದಿಂದ ಧರ್ಮ ಆಗುವುದಿಲ್ಲ ಅಂಥೇಳಿ ಕೇಳಿದ ನಂತರ ಯಾವ ಅಪಾತ್ರ ಜೀವದನು
ಅವ ಆ ಪ್ರಕಾರ ಪತನ ಹೊಂದಬಹುದು, ಶುಭವನ್ನು ಬಿಟ್ಟುಕೊಡಬಹುದು. ಅದರ ಶುಭವನ್ನು ಬಿಟ್ಟುಕೊಟ್ಟ ಅವ ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಅದೇನು ಬಹಳ ದೊಡ್ಡ ಮಾತಲ್ಲ ಅಂತ ಹೇಳ್ತಾರ್ರಿ. ಸ್ವರ್ಗಕ್ಕೆ ಹೋಗಬಹುದಾಗಿತ್ತು, ನರಕಕ್ಕೆ ಹೋಗ್ತಾನೆ, ಅದೇನು ಬಹಳ ದೊಡ್ಡ ಮಾತಲ್ಲ. ನರಕಕ್ಕೆ ಹೋಗೋದು ದೊಡ್ಡ ಮಾತಿರ್ತಿತ್ತು ಅಂತಂದ್ರೆ ಶ್ರೇಣಿಕಾದಿಗೆ ಹೋದರಲ್ಲ ಸಮ್ಯಕ್ ದೃಷ್ಟಿ ಜೀವಗಳು. ನರಕಕ್ಕೆ ಹೋಗೋದು ದೊಡ್ಡ ಮಾತು. ಹಾಗಾದ್ರೆ ದೊಡ್ಡ ಮಾತು ಯಾವುದಿದೆ? ಪುಣ್ಯದೊಳಗೆ ಶುಭದೊಳಗೆ ಧರ್ಮ ಅಂತೇಳಿ ಮನ್ನಿಸುವುದು ದೊಡ್ಡ ಮಾತಿದೆ. ಅಪರಾಧ ಇದೆ, ಮಹಾಪರಾಧ ಇದೆ. ಅದಕ್ಕೆ ಈ ಪುಣ್ಯ ಪಾಪ ಅಧಿಕಾರದೊಳಗೆ ಏನು ಕಲಶಗಳು ಬಂದಿದ್ದಾವೆ, ನಿಜವಾಗಿ ಅವು ಮಹಾನ್ 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 ಮಂಗಲಮಯವಾದಂಥ ಮಾರ್ಗವನ್ನು ಪ್ರಶಸ್ತ ಮಾಡುವಂಥವಿದ್ದಾವೆ. ನಾವು ಅವುಗಳನ್ನು ತಿಳಿದುಕೊಳ್ಳುವ, ಅದರ ಸಲುವಾಗಿ ನಮ್ಮ ಜ್ಞಾನವನ್ನು ನಿರ್ಮಲ ಮಾಡಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದು ಅವಶ್ಯಕ ಇದೆ. ವಿಜಯದಶಮಿ ಎಂದು ನಮ್ಮ ತಮ್ಮ ಜೀವನದೊಳಗ ಇವುಗಳ ಯಥಾರ್ಥ ಅರ್ಥವನ್ನು ಗ್ರಹಣ ಮಾಡಿ ನಾವು ನಿರಂತರ ಜಯಶಾಲಿಯಾಗುವಂಥ ಮಾರ್ಗದಲ್ಲಿ ಗಮನ ಮಾಡೋಣ ಅನ್ನುವ ಮಂಗಲ ಭಾವನೆ. ಅವು ಎರಡು ತಿಳಿತೇನಿಲ್ರಿ, ಒಂದು ಹೇತು ಒಂದು ಸ್ವಭಾವ. ಹೇತು ಏನಿದೆ? ಹೇತು ಏನಿದೆ? ಅಶುದ್ಧ ಪರಿಣಾಮನೇ ಇದೆ. ನೀವು ವಿಶುದ್ಧ ಮತ್ತು ಸಂಕ್ಲೇಶ ಅಂತ ಹೇಳಿ ಭೇದ ನೋಡ್ಕ ಹೋಗ್ಬೇಡ. ಅದು ಅಶುದ್ಧ ಇದೆ, ಅಜ್ಞಾನ ಇದೆ. ಅಜ್ಞಾನದ ಎರಡು ಅರ್ಥ ಮಾಡಿತು. ಎರಡನೇದ ಸ್ವಭಾವ ಏನಿದೆ, ಸ್ವಭಾವದೊಳಗೆ ಭೇದ ಇಲ್ಲ. ಅದು ಪುದ್ಗಲ ಇದೆ, ಅದು ಬಂಧನ. ಕರ್ಮದೊಳಗೆ ಭೇದ, ಅದು ಪುದ್ಗಲ ಇದೆಪ್ಪ. ಆದ್ರೆ ಯಾವ ಕರ್ಮ ಇದ್ರ ಪುರುಷನನ್ನ ಜೀವವನ್ನ ಬಂಧನದೊಳಗನೆ ಇಡ್ತಿದೆ. ಬಂಧ ಮಾತ್ರ ಎಲ್ಲ ಏನಿದೆ ವಿಷ.